ಪ್ರಾಪರ್ಟಿ ಬಗ್ಗೆ ಏನು ಪ್ರಾಪರ್ಟಿ ಅಂದರೆ ಇವಾಗ ಸದಾಶಿವ ಬಾಗ್ ಅಂತೇಳಿ ಕಲ್ಲಡ್ಕದಲ್ಲಿ, ಕಲ್ಲಡ್ಕ ಅಂದರೆ ದಾಸಕೋಡಿ ಕಲ್ಲಗುಡ್ಡೆ ಅಂತ ಹೇಳ್ತೇವೆ. ಅಲ್ಲಿ ನಿಮಗೆ ಆಲ್ಮೋಸ್ಟು 2,40,000ಕ್ಕೆ ಸ್ಟಾರ್ಟಿಂಗ್ ಪ್ರೈಸಿಂದ ನಿಮಗೆ ಸೈಟ್ಗಳು ಬರುತ್ತೆ. 7.5 ಸೆಂಟ್. ಅದು ನಿಮಗೆ ಏನಂದರೆ ಇವಾಗ ಆಫರ್ ಅಂತ ಹೇಳಿದರೆ ಸಂಕ್ರಾಂತಿ ಯಾವಾಗ ಗೋಲ್ಡ್ ಕಾಯಿನ್ ಇರುತ್ತೆ, ಯಾರು ಫಸ್ಟ್ ಬುಕ್ಕಿಂಗ್ ಇರುತ್ತೆ ಅವರಿಗೆಲ್ಲ ಗೋಲ್ಡ್ ಕಾಯಿನ್ ಇರುತ್ತೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ಪಾರ್ವತಿ ಲ್ಯಾಂಡ್, ಅಲ್ಲಿ ಅದು ಮೈನ್ ರೋಡಿಗಿಂತ ಒಂದು 50 ಮೀಟರ್ ಹತ್ತಿರ ಇರುವಂಥ ಲ್ಯಾಂಡ್. ಅದು ಕೂಡ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡೇ ಆಗಿರ್ತದೆ. ಅದರಲ್ಲಿ ನಿಮಗೆ ಎಲ್ಲ ವ್ಯವಸ್ಥೆಗಳಿರ್ತದೆ. ಡ್ರೈನೇಜ್ ವ್ಯವಸ್ಥೆ ಇದೆ, ಕರೆಂಟ್ ಇದು, ವಾಟರ್ ವ್ಯವಸ್ಥೆ, ಮತ್ತು ಇಂಟರ್ಲಾಕ್ ರೋಡು. ಮತ್ತು ಅಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಏನು ನೀವು ಮನೆ ಕಟ್ತೀರ ಉಳಿದಿದ್ದ ಜಾಗಕ್ಕೆ ನಾವು ಅಗ್ರಿಕಲ್ಚರ್ ಅಂದರೆ ನಿಮಗೆ ಯಾವ ಫ್ರೂಟ್ಸ್ ಗಿಡವನ್ನು ಹಾಕಿ ಕೊಡ್ತೇವೆ. ಅದರಲ್ಲಿ ನಿಮಗೆ ರ್ಯಾಂಬೂಟನಮ್ ಆಗಿರ್ಬೋದು, ಹಲಸು ಆಗಿರ್ಬೋದು, ಅಥವಾ ಬೇರೆ ಹಣ್ಣಿನ ಯಾವುದು ಇದೆ ಆ ಥರ ಗಿಡಗಳನ್ನು ನಾವು ಹಾಕಿ ಬಿಡ್ತೇವೆ. ಮತ್ತು 3 ಇಯರ್ಸ್ ಮೇಂಟೆನೆನ್ಸ್ ಇರ್ತದೆ. ಇನ್ನೊಂದು ಏನು ಅಂತೇಳಿ ಆ ಲ್ಯಾಂಡಿಗೆ ಸಂಬಂಧಪಟ್ಟಾದ ಒಂದು ಗೋಶಾಲೆ ಇರ್ತದೆ, ಮತ್ತು ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ತದೆ, ಮತ್ತು ಮ್ಯಾನೇಜ್ಮೆಂಟ್ ಫಾರ್ಮ್ ಆಗಿ ಇರ್ತದೆ ಅದು. ಇನ್ನೊಂದು ಅದರ ಅಪೋಸಿಟ್ ಇರುವಂಥದ್ದು 150 ಮೀಟ್ರಿಗೆ ನಿಮಗೆ ಇನ್ನೊಂದು ಕನ್ವರ್ಷನ್ ಲ್ಯಾಂಡ್ ಇರುತ್ತೆ. ಅದು ಕೂಡ ಪರ್ಸೆಂಟ್ ನಿಮಗೆ 4,50,000 ಸ್ಟಾರ್ಟಿಂಗ್ ಬರುತ್ತೆ. ಅದು 5 ಸೆಂಟ್ ನಿಮಗೆ ಹೇಗೆ ಬೇಕೋ ಹಾಗೆ ಕನ್ವರ್ಷನ್ ಲ್ಯಾಂಡ್. ಮತ್ತು ಇವಾಗ ಇನ್ನು ಅಪ್ಕಮಿಂಗ್ ಸಂಪಾಜೆಯಲ್ಲಿ ಕೂಡ ಬರಲಿಕ್ಕಿದೆ. ಅದು ಸ್ವಲ್ಪ ಟೈಮ್ ಅಪ್ಕಮಿಂಗ್ ಆಗಿ ಸಂಪಾಜೆಯಲ್ಲಿ ಕೂಡ ಫಾರ್ಮ್ ಲ್ಯಾಂಡ್ ಬರಲಿಕ್ಕಿದೆ. ಮತ್ತು ಸ್ಪೆಷಲ್ ಅಂತ ಹೇಳಿದರೆ ಈ ಲ್ಯಾಂಡಲ್ಲಿ ನಿಮಗೆ ಏನು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪೆಷಲ್ ಆಗಿರ್ತದೆ. ಅಂದರೆ ಇವಾಗ ಫ್ರೂಟ್ಸ್ ಗಿಡ ನಿಮಗೆ ಬೇರೆ ಕಡೆ ಅನ್ನುವಂಥದ್ದು ಅಂತ ಹೇಳಿದರೆ ಎಲ್ಲ ಕಡೆ ನಿಮಗೆ ಏನಾದರೂ ಬೇರೆ ಫುಲ್ಲು ಲೇಔಟ್ ಆಗಿರ್ತದೆ. ಇಲ್ಲಿ ಲೇಔಟ್ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಆಗಿರ್ತದೆ. ಥ್ಯಾಂಕ್ಸ್ ಮುಳಿಯ ಟೀಮ್ ಮುಳಿಯ ಜ್ಯುವೆಲ್ಸ್ ಅವರಿಗೆ. ಮತ್ತು ಕೊಡಗು ನರ್ಸರಿ, ನಮ್ಮಲ್ಲಿ ಅತ್ಯುತ್ತಮ ಹೂವಿನ ಗೆಡ್ಡೆಗಳು ಮತ್ತು ಬೀಜಗಳು ದೊರೆಯುತ್ತದೆ ಉಂಟು. ಮತ್ತು ಇಲ್ಲಿ ಸಹ ಹಲಸಿನ ಬೇರೆ ಬೇರೆ ಗಿಡ ಉಂಟು. ಚಂದ್ರಹಲಸು, ಗಿಡ್ಡ ಜಾತಿ, ಮತ್ತು ಗ್ರೀನ್ ವರ್ಲ್ಡ್, ಆಲ್ ಸೀಸನ್ ಲಿಂಬೆ, ರಂಬುಟಾನ್ ಗಿಡ ಎಲ್ಲ ಉಂಟು. ರಂಬುಟಾನ್ ಗಿಡ ಮತ್ತು ಜಗತ್ತಿನ ನಂಬರ್ 1 ಹಲಸು ಅಂತ ಉಂಟು. ಥೈಲ್ಯಾಂಡ್ ಆಲ್ ಸೀಸನ್ ಮ್ಯಾಂಗೋ, ಥೈಲ್ಯಾಂಡ್ ಮ್ಯಾಂಗೋ ವೆರೈಟಿ. ಮತ್ತು ಗುಲಾಬಿ ಎಲ್ಲ ತುಂಬ ಉಂಟು, ಬೇರೆ ಬೇರೆ ವೆರೈಟಿ. ಮತ್ತು ಹೋಮ್ ಗ್ರೌಂಡ್ ಬಯೋಟೆಕ್, ಇದು ಗಿಡದ ಬಗ್ಗೆ ಎಲ್ಲ ಉಂಟು. ಅಂತ ಒಂದು ನಿಮಿಷ. ಮತ್ತು ಇದು ಚಟ್ಟಿ ಇದೆಲ್ಲ ಉಂಟು, ಭರಣಿ ಪಾತ್ರೆ ಬಾಕ್ಸ್ ಎಲ್ಲ ಉಂಟು. ಭರಣಿ ಉಂಟು, ಭರಣಿ. ಮತ್ತು ಟೊಯೋಟಾ ಶೋರೂಮ್, ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್ ಕಾರು, ಹೊಸ ಕಾರು, ಡಿಸ್ಪ್ಲೇ ಉಂಟು. ಸರ್ ಏನೆಲ್ಲ ಆಫರ್ ಉಂಟು ಈಗ? ಇವಾಗ 30,000 ಲಾಯಲ್ಟಿ ಆಫರ್ ಇದೆ, ಅಂದರೆ NTL. ಆಮೇಲೆ ಎಕ್ಸ್ಟೆಂಡೆಡ್ ವಾರಂಟಿ ಓಲ್ಡ್ ವೆಹಿಕಲ್ಗೆ 24 ಮಾಡೆಲ್ ವೆಹಿಕಲ್ಗೆ ಆಫರ್ ಇದೆ. ಥ್ಯಾಂಕ್ಸ್ ಟೊಯೋಟಾ ಶೋರೂಮ್ ಅವರಿಗೆ ಥ್ಯಾಂಕ್ಸ್. ಮತ್ತು ಎಲೆಕ್ಟ್ರಿಕ್ ಸ್ಕೂಟಿ ಹೊಸತ್ತು ಈಶ್ ಮೋಟಾರ್ಸ್ ಓಪನಿಂಗ್ ಝೂನ್ ಅಂತ ಉಂಟು. ಎಲೆಕ್ಟ್ರಿಕ್ ಸ್ಕೂಟಿ ಉಂಟು, ಹೊಸ ಬ್ರ್ಯಾಂಡ್. ನಾನು ಫಸ್ಟ್ ಕೇಳುದು ಹೊಸತು ನೇಮ್ ಬ್ರ್ಯಾಂಡ್. ಸ್ಕೂಟಿ ಬಗ್ಗೆ ಏನದು ಹೊಸತ್ತು ಬ್ರ್ಯಾಂಡ್ ಕಂಪನಿ? ಸರ್ ನಮಸ್ತೆ, ಇದು ಈಶ್ ಮೋಟರ್ಸ್ ನಾವು ಡೀಲರ್ಶಿಪ್ ತಗೊಂಡಿದ್ದೀವಿ ಸರ್. ಇದು ಸಿಂಪಲ್ ಎನರ್ಜಿ ಅಂತೇಳಿ ನಮ್ಮದು ಈಶ್ ಮೋಟರ್ಸ್ ಇದರ ಡೀಲರ್ಶಿಪ್ ನಾವು ತಗೊಂಡಿದ್ದೇವೆ. ಸೊ ಹೊಸದಾಗಿ ಓಪನ್ ಆಗ್ತಿದೆ ಪುತ್ತೂರಲ್ಲಿ ಮತ್ತು ಮಂಗಳೂರಲ್ಲಿ 2 ಬ್ರಾಂಚ್ ಓಪನ್ ಮಾಡ್ತಿದ್ದೇವೆ ಸರ್. ಈ ವೆಹಿಕಲ್ ಬಗ್ಗೆ ಹೇಳೋದಾದರೆ ಈಗ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಇದು ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು 150 ರೇಂಜ್ ಇದ್ದು. ಇದರಲ್ಲಿ ನೋಡಿ ಸರ್, ಇದರಲ್ಲಿ ಫುಲ್ ಚಾರ್ಜ್ ಮಾಡಿದರೆ 150 ರೇಂಜ್ ಕವರ್ ಮಾಡುತ್ತೆ ಇದು. ಸೊ ಇದರದ್ದು ಬೂಟ್ ಸ್ಪೇಸ್ ಬಂದು 35 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಇದಕ್ಕೆ.
ಹೌದು, ಇದರಲ್ಲಿ ಚಾರ್ಜಿಂಗ್ ಪೋರ್ಟು ಬರುತ್ತೆ, ಮೊಬೈಲ್ ಚಾರ್ಜ್, ಆಮೇಲೆ ಲೈಟ್ ಬರುತ್ತೆ. ಇದು ಕಂಪ್ಲೀಟ್ ಬೂಟ್ ಸ್ಪೇಸ್ ಇದೆ ಅದು. ಸರ್ ಇದರದ್ದು ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಬರುತ್ತೆ, ಇದು ಚಾರ್ಜಿಂಗ್ ಸರ್ ಇದರದ್ದು. ಸರ್ ಎಷ್ಟು ಡಿಸ್ಟೆನ್ಸ್ ಬರ್ತದೆ ಕಿಲೋಮೀಟರ್? ಇದು ಫುಲ್ ಚಾರ್ಜಿಗೆ 150 ಕಿಲೋಮೀಟರ್ ಬರುತ್ತೆ ಸರ್, 150. ಇದರಲ್ಲಿ ಇನ್ನೊಂದು ಮಾಡೆಲ್ ಇದೆ, ಅದು ನಾವು ತರಿಸ್ತೇವೆ ಈಗ. ಆನ್ ರೋಡ್ ಪ್ರೈಸ್ ಈಗ 1,66,000 ಆಗುತ್ತೆ ಸರ್, ಅರೌಂಡ್. ಹೌದು, ಇದು ಈಗ ನೋಡ್ತಿರೋದು ಸಿಂಪಲ್ .1 ಅಂತೇಳಿ, ಅದು ಇನ್ನೊಂದು ಮಾಡಲು ಸಿಂಪಲ್ 1 ಅಂತೇಳಿ. ಸೊ ಸಿಂಪಲ್ 1 ನಿಮಗೆ 212 ರೇಂಜಿದ್ದು ಬರುತ್ತೆ, 212 ಕಿಲೋಮೀಟರ್. ಹೌದು, ಅದಕ್ಕೆ ನಿಮಗೆ 1,86,705 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಆನ್ ರೋಡ್ ಪ್ರೈಸ್. ಓಕೆ, ಥ್ಯಾಂಕ್ಸ್ ಸರ್. ಮತ್ತು ಈಶ್ ಮೋಟಾರ್ಸ್ ಓಪನಿಂಗ್ ಝೋನ್ ಸರ್, ಇದು ಇಲ್ಲಿ ಪುತ್ತೂರಲ್ಲಿ ಆಗ್ತದಾ? ಪುತ್ತೂರಲ್ಲಿ ಆಗ್ತದೆ ಸರ್. ಹೌದು, ಅಭೀಶ್ ಆದರ್ಶ್ ಹಾಸ್ಪಿಟಲ್ ಎದುರುಗಡೆ ಹೊಸ ಬಿಲ್ಡಿಂಗ್ ಆಗ್ತಿಲ್ಲ ಸರ್, ಅದರಲ್ಲಿ ನೆಕ್ಸ್ಟ್ ಮಂತ್ ಓಪನಿಂಗ್ ಮಾಡೋ ಪ್ಲ್ಯಾನ್ಸ್ ಇದೆ ಸರ್. ಸೆಕೆಂಡ್ ವೀಕಲ್ಲಿ ಓಪನ್ ಆಗುತ್ತೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಫಾರ್ ವಿಡಿಯೋ. ಇದು ಆದರ್ಶ ಹಾಸ್ಪಿಟಲ್ ಹತ್ರ ಓಪನ್ ಆಗ್ತಾ ಅಂತ ಹೇಳಿದರು. ಓಕೆ ಓಕೆ, ಮುಂದೆ ಹೋಗುವ ಇನ್ನು. ಮತ್ತು ಟಾಟಾ ಶೋರೂಮ್ ಉಂಟು, ಟಾಟಾ ಶೋರೂಮ್ ಆಟೋಮ್ಯಾಟಿಕ್ಸ್ ಪುತ್ತೂರು, ಅಲ್ಟ್ರಾಸ್ ಕಾರು, ಟಾಟಾ ನಂಬರ್ 1 ಸೇಫ್ಟಿ ಕಾರ್ ಅಂತ ಈಗಾಗಲೇ ತುಂಬ ಸಲ ಸಾಬೀತಾಗಿದೆ. ಟಾಟಾ ಸಫಾರಿ 5 ಸ್ಟಾರ್, ಮತ್ತು ಹ್ಯಾರಿಯರ್ 5 ಸ್ಟಾರ್, ನೆಕ್ಸಾನ್ 5 ಸ್ಟಾರ್, ಮತ್ತು ಪಂಚ್, ಟಾಟಾ ಪಂಚ್ ಅಂದರೆ ಕಡಿಮೆ ರೇಟಲ್ಲಿ ಒಳ್ಳೆ 5 ಸ್ಟಾರ್ ಸೇಫ್ಟಿ ಕಾರು, ಮತ್ತು ಅಲ್ಟ್ರಾಸ್ 5 ಸ್ಟಾರ್ ಕಾರು, ಟಾಟಾ ಟಿಗೋರ್ 4 ಸ್ಟಾರ್, ಟಾಟಾ ಟಿಯಾಗೋ 4 ಸ್ಟಾರ್. ಸೇಫ್ಟಿ ಮತ್ತು ಎಲ್ಲ ವಿಷಯದಲ್ಲಿಯೂ ಟಾಟಾ ಕಾರು ಈಗ ನಮ್ಮ ಭಾರತದ ಕಂಪೆನಿ, ನಮ್ಮ ಹೆಮ್ಮೆ. ರತನ್ ಟಾಟಾ ಸರ್ ಅವರು ಸದ್ಯ ತೀರಿ ಹೋದರು. ಹಾಗೆ ಮತ್ತು ಫೋನ್ ನಂಬರ್ ಉಂಟು ಆಟೋಮ್ಯಾಟಿಕ್ಸ್, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಓಕೆ, ಥ್ಯಾಂಕ್ಸ್. ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಪುತ್ತೂರು. ಇದರಲ್ಲಿ ಬೇರೆ ಬೇರೆ ಎಂತ ಖರ್ಜೂರ ಎಲ್ಲ ಉಂಟು, ಬೇರೆ ಬೇರೆ ವೆರೈಟಿ ಖರ್ಜೂರ ಉಂಟು. ಅಲ್ಲ ಸಾರಿ, ತಾಳೆಗೊನೆ ಅಂತ ಉಂಟು. ಎಂತ ಹೆಸರು ಅಂತ ಗೊತ್ತು, ಅದು ಹೊಸತ್ತು ನಾನು ನೋಡೋದು. ತಾಳೆಗೊನೆ ಅಂತ ಉಂಟು, ಹೊಸತ್ತು ನಾನು ನೋಡೋದು ಹೊಸತ್ತು. ಹಾಗೆ ತಾಳೆ ಬೆಳೆರಿ ಬದುಕು ಬೆಳಗಿರಿ ಅಂತ ಒಂದು ಹಾಕಿದ್ದಾರೆ ಹೆಸರು. ಕ್ವೈಟ್ ರೈತರಿಗೆ ಆದರ ಸ್ವಾಗತ. ಓಕೆ, ಥ್ಯಾಂಕ್ ಯು. ಮತ್ತು ಮಾರುತಿ ಶೋರೂಮ್ ಪುತ್ತೂರು ಹಾರಾಡಿ, ಹೊಸ ಸ್ವಿಫ್ಟ್ ನಾರ್ಮಲ್ ಸಣ್ಣದು, ಸಾರಿ ಅಂದರೆ ಡಿಸೈರ್ ಅಲ್ಲ, ನಾರ್ಮಲ್ ಸ್ವಿಫ್ಟ್. ಇದು ಅಪ್ಗ್ರೇಡೆಡ್, ಇದು ವರ್ಷನ್ ಫೇಸ್ ಲಿಫ್ಟ್ ಆದ ಕಾರು ಸ್ವಿಫ್ಟ್ ಡಿಸೈರ್. ಇದು ಈಗ ಸ್ವಿಫ್ಟ್ ಡಿಸೈರ್ ಹೊಸತ್ತು ಬಂದಿದೆ, 5 ಸ್ಟಾರ್ ರೇಟಿಂಗಲ್ಲಿ ಹೊಸ ಕಾರ್ ಲಾಂಚ್ ಆಗಿದೆ ಸರ್. ಇದು ಇದೆಷ್ಟು ಸೇಫ್ಟಿ ರೇಟಿಂಗ್? ಸೇಫ್ಟಿ ರೇಟಿಂಗ್ಸ್ 4 ಸ್ಟಾರ್. ಅದು ಖಾಲಿ ಸ್ವಿಫ್ಟ್ ಕಾರ್ ಉಂಟಲ್ಲ, ಅದು ಸಡನ್ ಅಲ್ಲ, ಇದಕ್ಕೆ 4 ಸ್ಟಾರ್ ರೇಟಿಂಗ್ ಬಂದಿದೆ, ಸೇಫ್ಟಿ ರೇಟಿಂಗ್ 4 ಸ್ಟಾರ್. ಮತ್ತು ಆಲ್ಟೋ ಅಂದರೆ ಫೇಮಸ್ ಕಾರು ಇಲ್ಲಿ ಇಂಡಿಯಾದಲ್ಲಿ. ಆಲ್ಟೋ, ಇದು ಆಲ್ಟೋ ಕೇಟನ್ ಕಾರು ಡಿಸ್ಪ್ಲೇ ಇಟ್ಟಿದ್ದಾರೆ ಶೋರೂಮಲ್ಲಿ, ಸಸ್ಯ ಜಾತ್ರೆಯಲ್ಲಿ ಡಿಸ್ಪ್ಲೇ. ಮತ್ತು GL ಆಚಾರ್ಯ ಜ್ಯುವೆಲರ್ಸ್, ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಅಂತ ಹಾಕಿದ್ದಾರೆ. ಪುತ್ತೂರು ಬ್ರ್ಯಾಂಚ್, ಪುತ್ತೂರು, ಸುಳ್ಯ, ಹಾಸನ, ಕುಶಾಲನಗರ, ಮೂಡುಬಿದ್ರೆ. ಮತ್ತು ಕಲ್ಕಿ ಗ್ರೋ ಬ್ಯಾಗ್ಸ್ ನ್ಯಾಚುರಲ್ ಇದು ಬ್ಯಾಗ್. ಮೇಡಮ್ ಇದೆಂತ ಅಂದರೆ ಇದರ ವಿಶೇಷತೆ ಏನು ಬ್ಯಾಗಿನ? ಗ್ರೋ ಬ್ಯಾಗ್ಸ್ ಸರ್, ಪಾಟ್ ರಿಪ್ಲೇಸ್ಮೆಂಟ್, ನಿಮಗೆ ರಿಪ್ಲೇಸ್ಮೆಂಟ್ 5 to 6 years ಬರುತ್ತೆ. ಮಣ್ಣಿಗೆ ಏನಾಗಲ್ಲ ಸರ್, ಬಿಸಿಲಿಗೂ ಇಟ್ಟರೆ ಏನಾಗಲ್ಲ ನಿಮಗೆ. 2 years ಬರುತ್ತೆ. ಇವು ಪ್ರೊಟೆಕ್ಟೆಡ್, HDP ಕ್ವಾಲಿಟಿ ಒಳ್ಳೆ ಬರುತ್ತೆ ಸರ್, ಕ್ವಾಲಿಟಿ ಇದೆ. 100ಗೆ 5 ಪೀಸ್ ಇದೆ, 100ಗೆ 4 ಇದೆ, 100ಗೆ 3 ಪೀಸ್ ಇದೆ, 200ಗೆ 3 ಸರ್. 100ಗೆ 5 ಇದೆ, 100ಗೆ 4, ಹಾಂ, ಸಿಂಗಲ್ ಆದರೆ 25 ಇದೆ. 100ಗೆ 4 ಪೀಸ್ ಬರುತ್ತೆ, ಒಂದಾದರೆ 30 rupees. 100ಗೆ 3 ಒಂದಾದರೆ 40. ಇದು 100ಗೆ 2 ಒಂದಾದರೆ 60. ಇದು 200ಗೆ 3 ಒಂದಾದರೆ 80 rupees ಆಗುತ್ತೆ. ಅದು ದೊಡ್ಡ ಸೈಜು ಇದೆ, 140 ಅಲ್ಲಿ. ಥ್ಯಾಂಕ್ ಯು. ಮತ್ತು
ಕಲ್ಕಿ ಗ್ರೋ ಬ್ಯಾಗ್ಸ್ ಅಂತ. ಕಲ್ಕಿ ಗ್ರೋ ಬ್ಯಾಗ್ಸ್ ಹಗುರ ತೂಕ ಮತ್ತು ದೀರ್ಘಾವಳಿಗೆ ಮರುಬಳಕೆ, ಸೂರ್ಯಶಾಖ ನಿರೋಧಕ, ಕಡಿಮೆ ಬೆಲೆ, ತೊಳೆದು ಸ್ವಚ್ಛಗೊಳಿಸಬಹುದು, ಆಕರ್ಷಕ ಬಣ್ಣ ಅಂತ ಹಾಕಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಉಂಟು. ಮತ್ತು ಹೂವಿನ ಬೀಜ, ಬೇರೆ ಬೇರೆ ಹೂವಿದು ಮತ್ತು ತರಕಾರಿ ಬೀಜ ಎಲ್ಲ ಉಂಟು, ಬೇರೆ ಬೇರೆ ವೆರೈಟಿ. ಗ್ಲೌಸ್ ಉಂಟು. ನೇತ್ರಾವತಿ ನರ್ಸರಿ, ಇದು ದಾಸಕೋಡಿ ಬಾಲ್ತಿಳ ಗ್ರಾಮ, ಬಂಟ್ವಾಳ ತಾಲೂಕು, ಪುಂಜಾಲಕಟ್ಟೆ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಅಡ್ರೆಸ್ ಇಲ್ಲಿಯೂ ವೆರೈಟಿ ಹೂವು ಮತ್ತು ಗಿಡ ಉಂಟು, ಬೇರೆ ಬೇರೆ ಹೂವು, ಗುಲಾಬಿ ಮತ್ತು ಬೇರೆ ಬೇರೆ ದಾಸವಾಳ ಎಲ್ಲ ಉಂಟು. ಓಕೆ, ಮುಂದೆ ಹೋಗುವ. ತುಂಬ ಸ್ಟಾಲ್ ಉಂಟು. ಎಷ್ಟು ನಿಮಿಷ ವೀಡಿಯೋ ಆಗ್ತದೆ ಗೊತ್ತಿಲ್ಲ, ನೋಡ. ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಮತ್ತು ಇಲ್ಲಿ ನಿತ್ಯಾನಂದ್ ಆಗ್ರೋ LTD ಅಂತ ಉಂಟು. ಅದು ಫೈಬರ್ದು ಕವರ್, ಗೊಬ್ಬರ ಎಲ್ಲ ಉಂಟು. ಬ್ಯಾಗು, ನ್ಯಾಚುರಲ್ ಬ್ಯಾಗ್, ಮಣ್ಣಿಗೆ ಏನೋ ತೊಂದರೆ ಆಗುದಿಲ್ಲ ಈ ಬ್ಯಾಗಿಂದ. ಮತ್ತು ಡ್ರೆಸ್, ಖಾದಿ, ರಮ್ಯಾ ಸ್ಟುಡಿಯೋ ಅಂತ ಉಂಟು. ಇದು ಬೇರೆ ಬೇರೆ ಸೀರೆ ಎಲ್ಲ ಉಂಟು, ಚಂದ ಸೀರೆ ಎಲ್ಲ ಉಂಟು. ಓಕೆ, ಮತ್ತೆ ಜಗದಂಬ ಎಂಟರ್ಪ್ರೈಸಸ್ ಪುತ್ತೂರು, ಪವಿತ್ರ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ ಅಂತ ಉಂಟು. ಕಾಂಟ್ಯಾಕ್ಟ್ ನಂಬರ್ ಇದು. ಮತ್ತೆ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು, ಕೆದಂಬಾಡಿ ಗ್ರಾಮ ಸಮಿತಿ. ಇದು ನ್ಯಾಚುರಲ್ ಬ್ಲೆಂಡ್ ಅಂತ ಉಂಟು, ನವಧಾನ್ಯ ಇದರ ಬಗ್ಗೆ ಹೇಳಿ. ಇದು ಸಿರಿಧಾನ್ಯದ ಪೌಡ್ರು, ಆಮೇಲೆ ಡ್ರೈ ಫ್ರೂಟ್ಸು 17 ಬಗೆಯ ಸಿರಿಧಾನ್ಯ ಹಾಕ್ತೀನಿ, ಆಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಕೊತ್ತಂಬರಿ, ಜೀರಿಗೆ, ಬಾರ್ಲಿ ಎಲ್ಲ ಹಾಕ್ಬಿಟ್ಟು ನಾನು ಮೊಳಕೆ ಬರೆಸಿ ನಾನೇ ಮನೆಯಲ್ಲಿ ಮಾಡೋದು. ಆಮೇಲೆ ಹೇರ್ ಆಯಿಲ್, ಇದು ಹೇರ್ ಆಯಿಲ್, ಹಾಂ ಓಕೆ, ಹೇರ್ ಆಯಿಲ್ ಇದು ನಾನೇ ಮನೆಯಲ್ಲಿ ಮಾಡೋದು. ಗರ್ಗ, ಒಂದೆಲಗ, ಆಮೇಲೆ ಮೆಹಂದಿ, ತುಳಸಿ, ಕರಿಬೇವು, ನೆಲನೆಲ್ಲಿ, ನೆಲ್ಲಿಕಾಯಿ ಎಲ್ಲ ಗಿಡಮೂಲಿಕೆಗಳನ್ನ ಹಾಕಿ ಮಾಡೋದು ನಾನು. ತಲೆ ಕೂದಲು ಉದುರೋದಕ್ಕೆ, ಕೂದಲು ಬೇಗ ಬೆಳೆಯುತ್ತೆ, ಆಮೇಲೆ ನಿದ್ದೆ ಬರುತ್ತೆ, ಚೆನ್ನಾಗಿದೆ ಇದು. ಯಾವುದು ಎರಡಕ್ಕೂ ಅಷ್ಟೇ, ನಾನು ಯಾವುದೇ ಕೆಮಿಕಲ್ ಹಾಕಲ್ಲ, ಪ್ರಿಸರ್ವೇಟಿವ್ ಇಡಲ್ಲ. ನಾನೇ ಚೆನ್ನಾಗಿ ಮೊಳಕೆ ಬರೆಸಿ ಡ್ರೈ ಮಾಡಿ ನಾನೇ ಮಿಲ್ಲಿಗೆ ತಗೊಂಡೋಗಿ ನಾನಲ್ಲಿ ನಿಂತು ಮಾಡಿ ತೊಗೊಂಬರೋದು. ಚೆನ್ನಾಗಿದೆ, ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಸರ್ ಇದರದ್ದು. ಸಣ್ಣ ಮಗುವಿಗೆ ಆದರೆ ಮನ್ನಿಗೆ, ಮತ್ತು ಶುಗರ್ನ ಸಣ್ಣ ಮಕ್ಕಳಿಗೆ ಮನ್ನಿ ಮಾಡಿ ಕೊಡಲಿಕ್ಕೆ. ಅದರಿಂದ ನೆಕ್ಸ್ಟ್ ಕುಡಿತಾರೆ, ಯಾವ ಸ್ಟೇಜಲ್ಲಿ ಇರ್ತಾರೆ ಆ ಮಕ್ಕಳಿಗೆ ಕುಡಿಲಿಕ್ಕೆ. ಆಲ್ ಏಜ್ ಅವರಿಗೆ ಒಂದೇ ಇರೋದು, ಶುಗರ್ನವ್ರಿಗಿರಲಿ, BP ಅವರಿಗೆ, ಹಾರ್ಟ್ ಪೇಷಂಟ್ಗೆ ಎಲ್ರಿಗಾಗುತ್ತೆ. ನಮಗೆ ಬೋನ್ಸು, ಈ ಮಂಡಿ ನೋವು, ಕೈಕಾಲು ನೋವು, ಮೇಯ್ನ್ ಬರೋದೇನು ನಮಗೆ ಬಾಡಿಯಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ ಕಡಿಮೆ ಆದಾಗ ಅದೆಲ್ಲ ಬರೋದು. ಈಗ ಅದೆಲ್ಲ ಸಿಕ್ಕಿದಾಗ ನಮಗೆಲ್ಲ ಎಲ್ಲ ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಮೇಡಮ್ ಅವರು ವಿವರಣೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಲ್ಲ ತರಹ ತಳಿಯ ಮಂಗಳ, ರತ್ನಗಿರಿ, ಸುಮಂಗಲ, ಮೋಹಿತ್ ನಗರ, ಸೈಗನ ಊರಿನ ಅಡಿಕೆ ತಳಿಗಳು ದೊರೆಯುತ್ತದೆ ಅಂತ ಹಾಕಿದೆ ಉಂಟು. ಸಸ್ಯ ಜಾತ್ರೆ, ವಸ್ತು ಪ್ರದರ್ಶನ, ಮತ್ತು ಇದು ಮಾರಾಟ ಮೇಳ. ಬಟ್ಟೆ ಒಗೆಯುವ ಕಲೆ ತೆಗೆಯಬಹುದು, ಬಟ್ಟೆ ಒಗೆಯದೆ ಕಲೆ ತೆಗೆಯಬಹುದು ಅಂತ
ಸ್ಟೈನ್ ರಿಮೂವರ್ ವಿದೌಟ್ ವಾಶ್. ಸರ್ ರೇಟ್ ಸರ್ 150 ಸರ್. ಬಟ್ಟೆಯಲ್ಲಿ ಯಾವುದೇ ಕಲೆ ಇರಲಿ, ಗ್ರೀಸು, ಆಯಿಲ್, ಅರಿಶಿನ, ಕುಂಕುಮ, ಸಾಂಬಾರ್ ಕಲೆ, ಅಡಿಕೆ ಕಲೆ, ಬಾಳೆ ಕಲೆ, ಮತ್ತು ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಅಂಟಿರುವಂಥ ಕಲೆ, ಬ್ಲೆಡ್ಡಿನ ಕಲೆ, ಯಾವುದೇ ಕಲೆ ಇದ್ರೂ ಹೋಗುತ್ತೆ ಸರ್. ಇಲ್ಲಿ ತೋರಿಸಿ ಸರ್. ಥ್ಯಾಂಕ್ ಯು. ಮತ್ತೆ ಸಸ್ಯ ಜಾತ್ರೆ ಇನ್ನೊಂದು ಮಳಿಗೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ. ಇಲ್ಲಿ ಹೆಸರು ಹಾಕಿದ್ದಾರೆ ಓಂ ಶ್ರೀ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಸುಬ್ರಹ್ಮಣ್ಯ ನನ್ನ ಅಜ್ಜಿವನೇ. ಸುಬ್ರಹ್ಮಣ್ಯ ನನ್ನ ಅಜ್ಜಿವನೇ, ಹಾಗೆ ಇವರು ನಮ್ಮೂರಿನವರೇ. ನನ್ನ ಇಲ್ಲಿಗ ಹೋಮ್ ಮೇಡ್ ವೈನ್, ದ್ರಾಕ್ಷಿಯದ್ದು ಹೋಮ್ ಮೇಡ್ ಅವರೇ ಮಾಡೋದು. ಹೋಮ್ ಮೇಡ್ ಉಪ್ಪಿನಕಾಯಿ ಉಂಟು. ಮತ್ತು ವಾಶ್ ನಂದಿ ವಿಜಯ ನ್ಯಾಚುರಲ್ ಡಿಶ್ ವಾಶ್ ಜೆಲ್. ಮತ್ತು ಮುಟ್ಟಾಳೆ, ನಮ್ಮ ಊರಿನಲ್ಲಿ ಭಾಷೆಯಲ್ಲಿ ಹೇಳಿದಾದ್ರೆ ಈ ಬಾರ ಎಲ್ಲ ಹೊರುವಾಗ ಮುಟ್ಟಾಳೆ ಹಾಕಿ ತಗೊಂಡು ಬರ್ತಾರೆ. ವೀಳ್ಯ ಎಲೆ ಇದು ಉಂಡೆ ಹುಳಿ ಹೋಮ್ ಮೇಡ್, ಉಂಡೆ ಹುಳಿಯ ಹುಡಿ ಅಲ್ಲ, ಉಂಡೆ ಹುಳಿಯ ಹುಡಿ ಉಂಟು ಹೋಮ್ ಮೇಡ್. ಥ್ಯಾಂಕ್ಸ್. ಇದು ಫಿನೈಲ್ ಉಂಟು, ಫಿನೈಲ್ ನ್ಯಾಚುರಲ್ ಫ್ಲೋರ್ ಕ್ಲೀನರ್ ನಂದಿ ವಿಜಯ ಅಂತ ಹೆಸರು. ನಂದಿ ವಿಜಯ ಅಂತ ಹೆಸರು, ಎಲ್ಲ ಪ್ರಾಡಕ್ಟಿನ ನೇಮ್ ನಂದಿ ವಿಜಯ ಅಂತ. ಓಕೆ ಥ್ಯಾಂಕ್ಸ್. ನಮ್ಮ ಅಜ್ಜಿ ಮನೆ ಸುಬ್ರಹ್ಮಣ್ಯ ಅಜ್ಜಿ ಮನೆ, ಹಾಗೆ ಅಜ್ಜಿ ಮನೆ ಹಾಗೆ. ನೀವು ನಮ್ಮ ಊರಿನವರೇ? ಹೌದು, ನಾವು ಸುಬ್ರಹ್ಮಣ್ಯ ಕುಲ್ಕುಂದದವರು. ಹೌದು ಸರ್. ಥ್ಯಾಂಕ್ಸ್. ಮತ್ತೆ ಅವೆಂಚುರಾ ಆಗ್ರೋ ಪ್ರಾಡಕ್ಟ್ಸ್ ಲಘು ಪೋಷಕಾಂಶ ತಯಾರಕರು ಡಾಕ್ಟರ್ BK ವಿಶ್ವಕುಮಾರ್ ಅಂತ. ಅಡಿಕೆ ಕೃಷಿಯಲ್ಲಿ ಸಮಗ್ರ ಪೋಷಕಾಂಶ ಮತ್ತು ರೋಗ ನಿರ್ವಹಣೆ ಮಾಹಿತಿಗಾಗಿ ಸಂಪರ್ಕಿಸಿ. ಇದು ಮೈಕ್ರೋ ರಿಚ್, ಇದು ಆಗ್ರೋ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲ, ಮೈಕ್ರೋ ಪವರ್. ಡಾಕ್ಟರ್ BK ವಿಶ್ವಕುಮಾರ್, ಮೈಸೂರಲ್ಲಿ ಫ್ಯಾಕ್ಟ್ರಿ ಅಲ್ಲ. ಎಲೆ ಚುಕ್ಕಿ. ಸರ್ ಒಳ್ಳೆ ರಿಸಲ್ಟ್ ಉಂಟಾ? ಒಳ್ಳೆ ರಿಸಲ್ಟ್ ಉಂಟು. ನಮ್ಮಲ್ಲಿ ಬಂದು ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ ಈಗ. ತುಂಬ ರೇಟ್ ತುಂಬ ಚೀಪ್ ಉಂಟು. ಬೇರೆ ಕಂಪ್ನಿಗೆ ಟ್ಯಾಲಿ ಮಾಡಿದರೆ ನಮ್ಮದು ತುಂಬ ಕಮ್ಮಿ ಉಂಟು. 20 ಕಿಲೋ ಬ್ಯಾಗಿಗೆ 3500. ಒಂದು ಗಿಡಕ್ಕೆ ನಿಮಗೆ 17 ರೂಪಾಯಿ 50 ಪೈಸೆ ಬಿಡ್ತದೆ ಅಷ್ಟೇ. ಓಕೆ ಥ್ಯಾಂಕ್ಸ್. ಜಿಂಕ್, ಬೋರಾನ್, ಮ್ಯಾಂಗನೀಸ್, ಫೆರಸ್ ಮತ್ತು ಸಲ್ಫರ್ ಇದೆ. ಮತ್ತು pH ಬ್ಯಾಲೆನ್ಸು ಇದೆ ಇದರಲ್ಲಿ. ಹಾಗೆ ಬೇರೆ ಯಾರ ಹತ್ರ ಈ ಥರ ಇಲ್ಲ. ಹಾಗೆ ನಮಗೆ ತುಂಬ ಡಿಮಾಂಡ್ ಇದೆ. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ವಿಟ್ಲ. ಹಲಸಿನ ಸೊಂಟೆ ಎಲ್ಲ ಉಂಟು. ಜಾಕ್ ಫ್ರೂಟ್ ಹಲ್ವಾ, ಮತ್ತು ಉಪ್ಪು ಸೊಳೆ, ನಮ್ಮ ಇಲ್ಲಿ ಊರಿನ ಭಾಷೆಯಲ್ಲಿ ಉಪ್ಪು ಸೊಳೆ ಅಂತ ಹೇಳ್ತೇವೆ. ಚಿಪ್ಸ್, ಬಾಳೆಕಾಯಿ ಚಿಪ್ಸ್, ಮತ್ತು ಉಂಡ್ಲಕಾಳು ಉಂಟು. ಉಂಡ್ಲಕಾಳು ನಾವು ಮೊದಲಿನವರೆಲ್ಲ ಅಜ್ಜಿ ಎಲ್ಲ ಉಂಡ್ಲಕಾಳೆಲ್ಲ ಕೊಡ್ತಿದ್ರು. ಉಂಡ್ಲಕಾಳು ಅಂದರೆ ನಾವು ಗಟ್ಟಿ, ಸ್ವಲ್ಪ ತಿನ್ನಲಿಕ್ಕೆ ಅಗಿಲಿಕ್ಕೆ ಸ್ವಲ್ಪ ಗಟ್ಟಿ. ಬಾಳೆಹಣ್ಣು ಹಲ್ವಾ ಉಂಟು, 130 ರೂಪಾಯಿ 1/4 kg. ಮತ್ತು ಹಲಸೆ ಹಣ್ಣಿನ ಹಪ್ಪಳ, ಉಪ್ಪು ಸೊಳೆ, ಇದು ಅಡಿಕೆಯದ್ದು ಖರ್ಜೂರದ ಒಳಗೆ ಸ್ಪೈಸಸ್ ಹಾಕಿ ಅರೆಕ ಸ್ಕ್ವೇರ್ ಅಂತ. ಮತ್ತು ಹಲಸಿನ ಹಣ್ಣಿನ ಪಲ್ಪ್ ಉಂಟು. ಮತ್ತು ಸುಕೋಳಿ ಬಾಳೆಹಣ್ಣು, ಬಾಳೆಹಣ್ಣು ಒಣಗಿಸಿದ್ದು ಸುಕೋಳಿ ಅಂತ ಬಾಳೆಹಣ್ಣಿದ್ದು. ಮತ್ತು ಬನಾನಾ ಚಿಪ್ಸು ಎಲ್ಲ ಕೋಕೋನಟ್ ಆಯಿಲಲ್ಲೇ ಮಾಡಿದ್ದು ನಮ್ಮ ಕಂಪನಿಯಲ್ಲಿ. ಮತ್ತು ಪುಡಿಗಳು ಹಲಸಿನ ಬೀಜದ ಪುಡಿ, ಬಾಳೆಕಾಯಿ ಪುಡಿ, ಮತ್ತು ಸೀಡ್ಲೆಸ್ ಖರ್ಜೂರ, ಸೀಡ್ ತೆಗೆದದ್ದು. ಹೀಗೆ ಕೆಲವು ಕೋಕೋನಟ್ ಆಯಿಲಲ್ಲೇ ಮಾಡಿದ ಎಲ್ಲ ವಸ್ತುಗಳು ನಮ್ಮಲ್ಲಿ ನಮ್ಮ ಪಿಂಗಾರ ಕಂಪನಿಯಲ್ಲಿ ಸಿಗ್ತದೆ ಸರ್. ಥ್ಯಾಂಕ್ಸ್. ಇದು ನಮ್ಮ ಪುಣಚದಿಂದೆಲ್ಲ ಹತ್ತಿರ, ವಿಟ್ಲ ಪೇಟೆ ದೂರ ಅಲ್ಲ. ವಿಟ್ಲ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ.
ಮತ್ತು ತರಕಾರಿ ಬೀಜಗಳು ಉಂಟು, ಬೇರೆ ಬೇರೆ ತರಕಾರಿ ಮತ್ತು ಹೂವಿನ ಬೀಜ, ಸೊಪ್ಪಿನ ಬೀಜಗಳು ಉಂಟು. ಮತ್ತೆ ಶ್ರಮಗೃಹ ಉತ್ಪನ್ನಗಳಂತ ಉಪ್ಪಿನಕಾಯಿ ಉಂಟು, ಮತ್ತೆ ಡ್ರೈ ದ್ರಾಕ್ಷಿ, ಮತ್ತೆ ಮೆಣಸು ಡ್ರೈ, ಮತ್ತೆ ಚಿಪ್ಸ್, ಬಾಳೆಕಾಯಿ ಚಿಪ್ಸ್, ಉಂಡ್ಲಕಾಳು ಉಂಟು, ಮತ್ತೆ ಗೋಡಂಬಿ. ಸಾಯ ಎಂಟರ್ಪ್ರೈಸಸ್ ಕೃಷಿಗೆ ಬೇಕಾದ ಉಪಕರಣಗಳೆಲ್ಲ ಉಂಟು. ಸಾಯ ಎಂಟರ್ಪ್ರೈಸಸ್ ಅಂದರೆ ಹೆಚ್ಚಿನವರಿಗೆ ಗೊತ್ತುಂಟು. ಇದು ಕೊಕ್ಕೆ ಎಲ್ಲ ಉಂಟು, ಅಡಿಕೆ ಕೊಯ್ಲಿಕ್ಕೆ, ತೆಂಗಿನಕಾಯಿ ಕೊಯ್ಲಿಕ್ಕೆ ಕೊಕ್ಕೆ, ಮತ್ತು ಏಣಿ, ಮತ್ತು ಸುಮಾರು ಕೃಷಿಗೆ ಬೇಕಾದ ಉಪಕರಣಗಳೆಲ್ಲ ಉಂಟು. ಓಕೆ, ಕಾಲೇಜ್ ವಾಯ್ಸ್ ಸಿಕ್ಕಿದೆ ನಾಳೆ ಹಾಗೆ. ಹಾಯ್ ಹಾಯ್, ಯೂಟ್ಯೂಬಾ? ನಾವು ಸ್ಕೂಲಿಂದ ಬಂದಿದ್ದೀವಿ. ಹೈಸ್ಕೂಲ್ ಮಕ್ಕಳು. ಹೌದೌದು, ಉಂಟು ಎಲ್ಲ ಚಂದ ಇದೆ. ಚಂದ ಉಂಟು. ನಾವು ಸ್ವಲ್ಪ ತಿಂದ್ವಿ, ಮತ್ತೆ ಇದು ಸಸ್ಯಗಳನ್ನೆಲ್ಲ ನೋಡಿದ್ವಿ, ಮತ್ತೆ ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು, ಎಲ್ಲ ತಿಳ್ಕೊಂಡ್ವಿ. ಇದು ಡಿಕಾಂಪೋಸ್ಟ್ ಇದೆಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು, ಅದೆಲ್ಲ ಕೊಟ್ಟರು. ಓಕೆ, ಥ್ಯಾಂಕ್ಸ್. ಮತ್ತೆ ಇದು ನಾಯಿಗೆ ಗೂಡು, ಡಾಗ್ ಹೌಸ್, ನಾಯಿಗೂಡು ಪರ್ಮನೆಂಟ್ ಆಗಿ. ಇದು ಹಂಚಿನ ಇದು ನೋಡಿ, ಒಳಗೆ ನಾಯಿ ಸಾಕುವವರಿಗೆ ಇದು ಒಳ್ಳೆ ಗೂಡು ಉಂಟು, ಪರ್ಮನೆಂಟ್ ಗೂಡು, ಸಿಮೆಂಟಲ್ಲಿ ಮಾಡಿದ ಅಂತ ಕಾಣ್ತದೆ, ಸಿಮೆಂಟಲ್ಲಿ ಇರಬೇಕು ಹಾಗೆ. ಮತ್ತೆ ನೆಕ್ಸ್ಟ್ ಮುಂದೆ ಹೋಗುವ, ತುಂಬ ಶಾಪ್ ಉಂಟು ಇಲ್ಲಿ ಎಲ್ಲ ಆಯಿತು. ಮತ್ತು ಇದು ಆಕರ್ಷಕ್ ಇಂಡಸ್ಟ್ರೀಸ್ ಮತ್ತು ಇದರಲ್ಲಿ ಅದೆಲ್ಲ ಒಂದೇ, ಅದಲ್ಲೀಗ ನಾನು ತೋರಿಸಿದೆ ಅಲ್ಲ ಡಾಗಿಗೆ ಇರುವ ಅದು, ಅದೇ ಒಂದೇ ಅದು ಶಾಪ್, ಬೇರೆ ಅಲ್ಲ, ಅದು ಆಕರ್ಷಣ್ ಇಂಡಸ್ಟ್ರೀಸ್ ಅಂತ ಅವರದ್ದು ಇದು ಹೆಸರು, ಕಂಪನಿ ಹೆಸರು. ಓಕೆ, ಮುಂದೆ ಹೋಗುವ. ಮತ್ತು ಇನ್ನು ಪುತ್ತೂರಿನ ಅದ್ಭುತ ಹಲಸು ಅಂತ ಉಂಟು ಹೆಸರು, ಜಾಕ್ ಅನಿಲ್ಸ್ ಪುತ್ತೂರಿನ ಅದ್ಭುತ ಹಲಸು, ಹೆಸರು ಒಳ್ಳೆ ಉಂಟು. 1.5 ವರ್ಷದಲ್ಲಿ ಫಲ ಕೊಡುವ ಕಷಿ ಹಲಸು. ಓಕೆ, ಮುಂದೆ ಹೋಗುವ. ಎಲ್ಲ ಉಂಟು. ನಮ್ದು ಅಕ್ಷಯ ಕಾಲೇಜಿಂದ, ಅಕ್ಷಯ ಕಾಲೇಜ್. ನಮ್ದು ಅಕ್ಷಯ ಕಾಲೇಜ್ ಪ್ರೊಫೆಷನಲ್ ಕೋರ್ಸಸ್ ಅವೈಲೇಬಲ್ ಇದೆ. ನಮ್ಮದು ಅಕ್ಷಯ ಕಾಲೇಜಿಂದ ಪ್ರೊಫೆಷ್ನಲ್ ಕೋರ್ಸ್ ಎಲ್ಲ ಅವೈಲೇಬಲ್ ಇದೆ. ಬೆಸ್ಟ್ ಪ್ಲೇಸ್ ಫಾರ್ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅಕ್ಷಯ ಕಾಲೇಜ್ ಇರೋದು ಸಂಪ್ಯದಲ್ಲಿ, ಆರ್ಯಪ್ಪು ಗ್ರಾಮ ಸಂಪ್ಯದಲ್ಲಿ ಇರೋದು. ಆಲ್ ದಿ ಬೆಸ್ಟ್. ಅಕ್ಷಯ ಕಾಲೇಜ್ ಬಗ್ಗೆ ಸರ್, ನಮ್ಮದು ಅಕ್ಷಯ ಕಾಲೇಜು ಹತ್ತಿರ ಬೇಕಾ ಸರ್? ಅಕ್ಷಯ ಕಾಲೇಜು ಪುತ್ತೂರು ಸಂಪ್ಯದಲ್ಲಿ ನಮ್ಮ ಅಕ್ಷಯ ಕಾಲೇಜು 6 ಡಿಪಾರ್ಟ್ಮೆಂಟ್ಗಳನ್ನು ಹೊಂದಿದೆ. ಈಗ ತಾನೇ ಫ್ಯಾಷನ್ ಡಿಸೈನಲ್ಲಿ ನಮ್ಮಲ್ಲಿ ಒಳ್ಳೆ ರ್ಯಾಂಕ್ ಪಡೆದಂಥ ಮಕ್ಕಳು ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ ಆದ ಮಕ್ಕಳು ಕೂಡ ನಮ್ಮಲ್ಲಿದೆ, ಈಗ ಉದ್ಯೋಗದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಈಗ ಇಂಟೀರಿಯರ್ ಡಿಸೈನ್ ಅದರಲ್ಲೂ ಕೂಡ ತುಂಬ ಹೆಸರನ್ನು ಕೂಡ ಪಡ್ಕೊಂಡಿರುವಂಥದ್ದು ನಮ್ಮ ಮಕ್ಕಳು. ಹೊರಗೆ ಕೂಡ ಅದರಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ BHS
ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು. ಅದು ಕೂಡ ಒಂದು ಮಕ್ಕಳಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವಂಥ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಜೊತೆಗೆ ಈಗ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಲ್ಲಿ ಒಳ್ಳೊಳ್ಳೆಯ ಮೆಸ್ಸುಗಳಲ್ಲಿ ಕೂಡ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ BCA ಕೋರ್ಸು, ಅದರಲ್ಲಿ AI ಇದೆ ಜೊತೆಗೆ. ಮತ್ತು ನಮ್ಮಲ್ಲಿ BCom ಜೊತೆ ಏವಿಯೇಷನ್ ಕೋರ್ಸು ಮತ್ತು CA CS ಇವೆಲ್ಲ ಕೋರ್ಸ್ಗಳನ್ನು ಕೂಡ ಒಳಗೊಂಡಂಥ ಅಕ್ಷಯ ಕಾಲೇಜು ಈಗ ಒಂದು ಸಮುದ್ರದಂತೆ ಕಾಣುವಂಥ ನಮ್ಮ ಕಾಲೇಜಾಗಿದೆ. ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಕೂಡ PUC ಆಗಿ ಮಕ್ಕಳು ಡಿಗ್ರಿ ಗ್ರ್ಯಾಜುಯೇಷನ್ಗೆ ಬರ್ಬೋದು ಸರ್. ಜೊತೆಗೆ 10th ಬೇಸಲ್ಲಿ ಕೂಡ ಕೆಲವರು ಬಂದು ಡಿಪ್ಲೊಮೊ ಕೋರ್ಸ್ಗಳನ್ನು ಕೂಡ ಮಾಡ್ತಾಯಿದ್ದಾರೆ ಮಕ್ಕಳು. ಡಿಗ್ರಿ ಆದ ಮಕ್ಕಳಿಗೆ ಕೂಡ ನಮ್ಮಲ್ಲಿ ಏವಿಯೇಷನ್ ಕೂಡ ಕಲಿತಾ ಇರ್ಬೋದು. ಹಾಗೆ ಈಗ BComಲ್ಲಿ ಹೇಗೆ ಅಂತ ಹೇಳಿದರೆ ಜೊತೆಗೆ BCom 3 ವರ್ಷ BCom ಇರ್ತದೆ ಸರ್. ಅದರ ಜೊತೆಯಲ್ಲಿ ಅವರು ಏವಿಯೇಷನ್ ಕೋರ್ಸ್ ಕೂಡ ಕಲಿತಾ ಇರ್ತಾರೆ. ಜೊತೆಗೆ PG ಸರ್. ಇಲ್ಲ ಸರ್. ಥ್ಯಾಂಕ್ ಯು. ಅಕ್ಷಯ ಕಾಲೇಜ್ ಪುತ್ತೂರು, ಸಂಪ್ಯದ ಹತ್ರ. ಮತ್ತು ನಾನು ಇದು ಅಯೋಧ್ಯೆ ರಾಮ ಮಂದಿರ ತುಂಬ ಚಂದ ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಪ್ರಾಜೆಕ್ಟ್. ರಾಮ ಮಂದಿರ ಚಂದ ಮಾಡಿದ್ದಾರೆ ಪ್ರಾಜೆಕ್ಟ್. ಓಕೆ ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಹೋಗ್ತೇನೆ. ತುಂಬ ಶಾಪ್ ಉಂಟು ಹಾಗೆ ಎಲ್ಲ. ಎಷ್ಟು ನಿಮಿಷ ಆಗ್ತದೆ ಗೊತ್ತಿಲ್ಲ ವಿಡಿಯೋ. ಇಲ್ಲಿ ಹಲ್ವಾ ಉಂಟು, ಹಲ್ವಾ, ಗೋಧಿ ಹಲ್ವಾ ಅಲ್ಲ. ಆಫರ್ ಎಂಥದ್ದು ಏನು ತಗೊಡು? ಹಲ್ವಾ ಉಂಟು, ಕೆಜಿಗೆ 240 ಉಂಟು. ಅದೇ ಸಣ್ಣ ನೀವು ರೇಟ್ ಹೇಳಿ, ರೇಟ್ ಕೊಡ್ತೇನೆ. 240. ಹಾಂ ಸಾಕಾ? ಯಾವ ಹಲ್ವಾ ಉಂಟು? ಹಲ್ವಾದ ಹೆಸರು ಸರ್ ಎಲ್ಲ ಕಡೆ ಸುಮಾರು ಹೆಸರು ಉಂಟು ಇದರಲ್ಲಿ. ಗೋಧಿ ಉಂಟು, ಪೈನಾಪಲ್ ಉಂಟು, ಮತ್ತೆಲ್ಲ ಬೇರೆ ಇದಕ್ಕೊಂದು ಹೆಸರಲ್ಲಿ ಮಾತ್ರ ಫುಲ್ಲು. ಸರಿ, ಎಲ್ಲ ಹೆಸರು 20 ವೆರೈಟಿ ಇದೆ. ಹೌದು, ಅದೇನೆ ಟೋಟಲ್ 20 ವೆರೈಟಿ ಹಲ್ವಾ ಇದೆ. ಬನ್ನಿ ಹಲ್ವಾ ತಗೊಳ್ಳಿ. ಹಲ್ವಾ ಪ್ರಿಯರು ಹಲ್ವಾ ತಗೊಳ್ಳಿ. ಎಸ್ ಸರ್. ಅವ್ರು ನನಗೆ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು. ಹಲ್ವಾ ಕೊಟ್ಟರು, ಹಲ್ವಾ ಶಾಪಲ್ಲಿ ಹಲ್ವಾ ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಹಲ್ವಾ ಕೊಟ್ಟರು. ಹಲ್ವಾ ಟೇಸ್ಟ್ ನೋಡಿ ಕೊಟ್ಟರು. ಹಲ್ವಾ ಒಳ್ಳೆ ಉಂಟು. ಹಲ್ವಾ ಭಾರಿ ಒಳ್ಳೆ ಉಂಟು. ಹಲ್ವಾ ಪ್ರಿಯರಿಗೆ ಬೇರೆ ಬೇರೆ 20 ವಿಧದ ಹಲ್ವಾ ಉಂಟು. ಓಕೆ, ಮುಂದೆ ಹೋಗ್ತಾನೆ. ಇದು SR ಲ್ಯಾಡರ್ಸ್, SRK ಲ್ಯಾಡರ್ಸ್. ಏಣಿ ಎಲ್ಲ ಉಂಟು. ಏಣಿ, ಅಡಿಕೆ ಮರಕ್ಕೆ ಹತ್ತಲಿಕ್ಕೆ ಏಣಿ, ಮತ್ತು ಟ್ಯಾರಿಸಿಗೆಲ್ಲ ಹತ್ತಲಿಕ್ಕೆ ಏಣಿ ತುಂಬ ಉಂಟು. ಮತ್ತು ಇದು ಗೋಡೆಗೆಲ್ಲ ಹತ್ತುವ ಇದು ಗಾಡಿ, ಅಡಿಕೆ ಕೊಂಡೋಗ್ಲಿಕ್ಕೆ, ತೆಂಗಿನಕಾಯಿ ಕೊಂಡೋಗ್ಲಿಕ್ಕೆ, ಮಣ್ಣು ಮತ್ತು ಕಲ್ಲು ಇಂಥದ್ದೆಲ್ಲ ಕೊಂಡೋಗುವ ಗಾಡಿ. ಮತ್ತು ಕಾಳುಮೆಣಸು ಹುಡಿ ಮಾಡುವ ಮಿಷನ್ ಉಂಟು. ಕಾಳುಮೆಣಸು ಹುಡಿ ಮಾಡುವ ಮಿಷನ್ ಅದು. ಓಕೆ, ಮುಂದೆ ಹೋಗುವ. ಇನ್ನು ICAR ಗೇರು ಸಂಶೋಧನಾ ನಿರ್ದೇಶನಾಲಯ ಕರ್ನಾಟಕ, ದರ್ಬೆ, ಪುತ್ತೂರು. ಇದು ಪಂಜಳದ ಹತ್ತಿರ ಇರೋದು. ಮುಂಡೂರು ಪಂಜಳ ರೋಡ್ ಅಡ್ರೆಸ್. ಪುತ್ತೂರು ಇದೆ ಶಾಪು. ಗೇರು ಬೇರೆ ಬೇರೆ ತಳಿ. ನೇತ್ರ ವಾಮನ್ ಅಂತ ಉಂಟು ಒಂದು. ಮತ್ತು ಪುಸ್ತಕ ಉಂಟು. ನೇತ್ರ ಜಂಬು, ಗೇರಿನಲ್ಲಿ ಕೂಲಿ ಖರ್ಚು ತಗ್ಗಿಸಲು ಹೊಸ ತಳಿ. ನೇತ್ರ ಉಭಯ ದ್ವಿಉಪಯೋಗಿ ಗೇರು ತಳಿ. ಪುಸ್ತಕದಲ್ಲಿ ಅದರ ಬಗ್ಗೆ ವಿವರಣೆ ಉಂಟು. ಮತ್ತು ಗೋಡಂಬಿಯದ್ದು ಸ್ವೀಟ್, ಗೇರು ಹಣ್ಣಿನ ಕಪ್ ಕೇಕ್, ಮತ್ತು ಕ್ಯಾಶ್ಯೂ ಆ್ಯಪಲ್ ವೈನ್,
ಕ್ಯಾಶ್. ಮತ್ತು ಗೇರಿಂದು ಬೇರೆ ಬೇರೆ ಹೆಸರು ಭಾಸ್ಕರ, ಮತ್ತು VRI ನೇತ್ರವಾಮನ್, ವೆಂಗರ್ಲ ಅಂತ ಉಂಟು. ವೆಂಗರ್ಲ ಅದರಲ್ಲಿ ತುಂಬ ಉಂಟು. ಮತ್ತು ನೇತ್ರಗಂಗಾ. ಗೇರು ಬೆಳೆಯಲ್ಲಿ ಕಾಂಡ ಮತ್ತು ಬೇರು ಕೊರಕದ ಹಾವಳಿ ಲಕ್ಷಣಗಳು. ಗೇರು ಬೆಳೆಯ ತಿರುಳಿನ ಗ್ರೇಡ್. ಪುತ್ತೂರಿನ ಗೇರು ಸಂಶೋಧನೆ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿದ ಗೇರು ಕೃಷಿಯ ಕಿರುತಂತ್ರಾಂಶಗಳು ಅಂತ ಉಂಟು. QR ಕೋಡ್ ಉಂಟು. ಓಕೆ, ಮುಂದೆ ಹೋಗುವ. ಸ್ಕೇಲ್ ಹೆಸರು ಆಶೀರ್ವಾದ್ ಸ್ಕೇಲ್ ಪಾಯಿಂಟ್ ಅಂತ. ಆಶೀರ್ವಾದ್ ಸ್ಕೇಲ್ ಅಂತ. ಇದು ಸ್ಕೇಲ್ನ ಮಳಿಗೆ. ಸರ್ ರೇಟ್ ಕ್ವಿಂಟಲಿಗೆ 6.5, 2 ಕ್ವಿಂಟಲ್ 7.5 ಹೀಗೆಲ್ಲ ರೇಟ್ ಇದೆ. ನೆಕ್ಸ್ಟ್ ಆಲ್ ಇನ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ, ಹಾಗೆ ಸಪೋರ್ಟ್ ಮಾಡಿದ್ರೆ ಅವರು. ಮತ್ತೆ ಇದು ಲೈಟಿಗೆ ಡೆಕೋರೇಷನ್ ಮಾಡಿದ್ದಾರೆ. ಬೆತ್ತ ಅಲ್ಲ ಪಿಳಿಕುಳದ್ದು ಸ್ಟಾಲ್. ಪಿಳಿಕುಳ ಅಭಿವೃದ್ಧಿ ಪ್ರಾಧಿಕಾರ, ಕುಶಲಕರ್ಮಿ ಗ್ರಾಮದ ಮಾರಾಟ ಮಳಿಗೆ. ಮತ್ತೆ ಇದು ಚೆನ್ನೆಮಣೆ ಆಟ ಆಡೋದು. ಈಗಿನ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಚೆನ್ನೆಮಣೆ ಅಂದರೆ ಎಂತ ಅಂತಾನೆ ಗೊತ್ತಿರ್ಲಿಕ್ಕಿಲ್ಲ ಈಗಿನ ಜನ್ರೇಷನ್ ಅವರಿಗೆ. ಚೆನ್ನೆಮಣೆ ಹೀಗಿರ್ತದೆ. ಕಾಯಿ ಆಗುವ ಮರ ಉಂಟು, ಚೆನ್ನೆಕಾಯಿ. ಮತ್ತು ಉಪ್ಪಿನಕಾಯಿ, ಜೋನಿ ಬೆಲ್ಲ ಉಂಟು. ಮತ್ತು ಬಿರಿಂಡಾ ಸ್ಕಾಚ್, ಸ್ವಸ್ತಿಕ್ ನೆಲ್ಲಿಕಾಯಿ ಜ್ಯೂಸ್. ಮತ್ತು ಇದು ಸರ್ ಇದು ಕಾಯಿ ಕೆರೆಯುವ ಇದು 2 in 1 ಎರಡು ಉಂಟಲ್ಲ, ಎರಡು ಉಂಟು. ಓಕೆ, ಇದು ಶುದ್ಧ ಗಾಣದ ಎಣ್ಣೆ ಉಂಟು. ಗಾಣದ ಎಣ್ಣೆ ರೇಟ್ ಸರ್ 450 1 ಲೀಟ್ರಿಗೆ 450. ಗಾಣದ ಎಣ್ಣೆ ಅಲ್ಲ, ಎಳ್ಳೆಣ್ಣೆ ಅಲ್ಲ, ಸಾರಿ ಅದು ಎಳ್ಳೆಣ್ಣೆ. ಹಾಗೆ ಮತ್ತು ಇದು ಬೆತ್ತದ್ದು ಗೂಡು ಎಲ್ಲ ಉಂಟು. ಮತ್ತು ಲೈಟಿಗೆ ಚಂದ, ಮನೆಗೆ ಬೆತ್ತದ ಇದರಲ್ಲಿ ಲೈಟು ಬೇರೆ ರೀತಿ ಕಾಣ್ತದೆ, ಚಂದ. ಓಕೆ, ಮುಂದೆ ಹೋಗುವ. ಇನ್ನು ಇದು ಶಾಪ್. ಇದು ಬಿಳಿ ಮತ್ತು ಬಣ್ಣ ಬಟ್ಟೆಗಳ ಮೇಲೆ ಬಿದ್ದ ಕಲೆಯನ್ನು ತೆಗೆಯುವ ಎಲೋವೆರಾ ಕೆಮಿಕಲ್ ಮಿಕ್ಸ್. ಸರ್ ರೇಟ್ 30 ಸಹ 60. 30 ಮತ್ತು 60 ರೂಪಾಯಿ. ಇದು ಬಟ್ಟೆ ಕಲೆ ಎಲೋವೆರಾದ್ದು, ಪ್ಯೂರ್ ನ್ಯಾಚುರಲ್ ಎಲೋವೆರಾ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಎಲೋವೆರಾ ಅಂದರೆ ಇದು. ಓಕೆ, ಮುಂದೆ ಹೋಗುವ. ಕ್ಯಾಂಪ್ಕೋ LTD ಮಂಗಳೂರು. ಕ್ಯಾಂಪ್ಕೋ ನಮ್ಮದೇ ಸಂಸ್ಥೆ ಕೃಷಿಕರಿಗೆ. ಇದು ಕ್ಯಾಂಪ್ಕೋ ವಿನ್ನರ್ ಹುಡಿ, ಮತ್ತು ಕ್ಯಾಂಪ್ಕೋದ್ದು ತೆಂಗಿನೆಣ್ಣೆ, ಮತ್ತು ಕ್ಯಾಂಪ್ಕೋದ್ದು ಇದು ಟೇಸ್ಟ್ ನ್ಯಾಚುರಲ್ ಸುಪಾರಿ, ಮತ್ತು ತೆಂಗಿನೆಣ್ಣೆ, ಚಾಕ್ಲೇಟ್ಸ್ ಕ್ಯಾಂಪ್ಕೋ. ಓಕೆ, ಮುಂದೆ ಹೋಗುವ. ತುಂಬ ಶಾಪ್ ಉಂಟು. ವೃಕ್ಷ ಆಯುರ್ವೇದ ಕಡಿಮೆ ಖರ್ಚಿನಲ್ಲಿ ಇಳುವರಿ ಜಾಸ್ತಿ. ಇಂಡಿಯಾಗ್ರೋ ಅಂತ, ಮತ್ತು ಇಂಡಿಗೋ. ವೃಕ್ಷ ಆಯುರ್ವೇದ. ಓಕೆ, ನೆಕ್ಸ್ಟ್ ವೃದ್ಧಿ ಸೋಲಾರ್ ಇದು ಸರ್ ಆಫರ್ ಉಂಟಾ ಈಗ? ಎಕ್ಸ್ಚೇಂಜ್ ಆಫರ್ ಆಗ್ತುಂಟು ಈಗ. ಹಾಂ, ಬ್ಯಾಟ್ರಿ ಎಕ್ಸ್ಚೇಂಜ್, ಹಳೆ ಬ್ಯಾಟ್ರಿ ಕೊಟ್ಟು ಹೊಸ ಬ್ಯಾಟ್ರಿಗೆ 5 ಲೆಸ್ ಆಗಿ 12 ಸಾವಿರ ಕೊಡಲಿಕ್ಕೆ ಬ್ಯಾಟ್ರಿಗೆ. ಹಾಂ, ಕಾಂಬೋ ಆಫರ್ 25,000 ರೂಪಾಯಿ. ವೃದ್ಧಿ ಪುತ್ತೂರಿದೆಲ್ಲ ಸಂಸ್ಥೆ, ಪುತ್ತೂರಿನ ಸಂಸ್ಥೆ ವೃದ್ಧಿ ಸರ್ಜ್ ಸೋಲಾರ್ ಇದು ಚಾರ್ಜಿಗೆ. ಓಕೆ, ಇದೆಂತ ಅದು ಬೇರೆ ಸರ್ ಒಂದಲ್ಲ. ಇದು ಪುತ್ತೂರು ನಗರಸಭೆ, ಸಿಟಿ ಮುನ್ಸಿಪಾಲ್ ಕೌನ್ಸಿಲ್ ಪುತ್ತೂರು, ಘನತ್ಯಾಜ್ಯ ನಿರ್ವಹಣೆ ಮತ್ತು ವಿಲೇವಾರಿ ಘಟಕ. ಸರ್ ಇದು ಪುತ್ತೂರು ನಗರಸಭೆ ಸಹಯೋಗದೊಂದಿಗೆ ವೈಜ್ಞಾನಿಕ
ತ್ಯಾಜ್ಯ ನಿರ್ವಹಣೆ ಕುರಿತು ಜಾಗೃತಿ ಕಾರ್ಯಕ್ರಮ. ಘನ ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡಬೇಕಂತಲ್ಲ, ಜಾಗೃತಿ ಮಾಡೆಲ್. ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಮತ್ತೆ ಅಪಾಯಕಾರಿ ತ್ಯಾಜ್ಯ ಅಂತ 3, ಮತ್ತೆ ಎಲೆಕ್ಟ್ರಾನಿಕ್ ಕಸ 4 ರೀತಿಯ ವಿಂಗಡಣೆ. ಡೆಮೋ ಗ್ರೀನ್ ಸ್ಟ್ಯಾಂಡಿಂಗ್ ಬಯೋ ಕಾಂಪೋಸ್ಟ್ ಬಿನ್ ಡೆಮೋ ಪೀಸ್, ಇದು ಡ್ರಂಪ್ ಕಾಂಪೋಸ್ಟ್ ಬಿನ್, ಮತ್ತೆ ಪೈಪ್ ಕಾಂಪೋಸ್ಟ್, ಮೆನ್ಸುವಲ್ ಕಪ್, ಮತ್ತೆ ತ್ಯಾಜ್ಯವನ್ನು 4 ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಮತ್ತೆ ಅಪಾಯಕಾರಿ ತ್ಯಾಜ್ಯ ಮತ್ತೆ ಎಲೆಕ್ಟ್ರಾನಿಕ್ ಕಸ ಅಂತ. ಹೀಗೆ 4 ರೀತಿಯಲ್ಲಿ ಬೇರೆ ಬೇರೆ ಇಡಬೇಕು, ಅದು ಮಿಕ್ಸ್ ಮಾಡಬಾರ್ದು ಹಾಗೆ. ಓಕೆ, ಥ್ಯಾಂಕ್ಸ್ ವೃದ್ಧಿ. ವೃದ್ಧಿ ಸೋಲಾರ್ ಸುದು ಬರ್ತದೆ. ಇದು ಎಲ್ಲರಿಗೂ ನಮಸ್ಕಾರ. ನಾವು ಸಾಹಸ್ ಸಂಸ್ಥೆಯಿಂದ, ಸಾಹಸ್ NGOದಿಂದ ನಾವು ಈಗ HDB ಫಿನಾನ್ಸ್ ಅವರಿಂದ ನಗರಸಭೆಗೆ ಪುತ್ತೂರು ನಗರಸಭೆ ಸಹಯೋಗದೊಂದಿಗೆ ನಾವು ಘನತ್ಯಾಜ್ಯನ ಯಾವ ರೀತಿ ವಿಲೇವಾರಿ ಮಾಡಬೇಕು ಮತ್ತು ಮನೆ ಹಂತದಲ್ಲಿ ಯಾವ ರೀತಿ ಕಸನ ವಿಂಗಡಣೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಬಂದಿದ್ದೇವೆ. ಸೊ ಘನತ್ಯಾಜ್ಯನ ಮನೆ ಹಂತದಲ್ಲಿ 4 ವಿಧವಾಗಿ ಬೇರೆ ಬೇರೆ ಮಾಡ್ತಾರೆ. ಒಣ ತ್ಯಾಜ್ಯ, ಹಸಿ ತ್ಯಾಜ್ಯ, ಅಪಾಯಕಾರಿ ತ್ಯಾಜ್ಯ ಮತ್ತು ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ. ಅದೇ ರೀತಿಯಾಗಿ ಮನೆ ಹಂತದಲ್ಲಿ ಯಾವ ರೀತಿ ಗೊಬ್ಬರ ಮಾಡಬೇಕಂತ ಕೂಡ ನಾವು ಮಾಹಿತಿಯನ್ನು ಜನರಿಗೆ ಕೊಡ್ತಾ ಇದ್ದೇವೆ. ಈಗಾಗಲೇ ನಗರಸಭೆಯಲ್ಲಿ ಮನೆ ಹಂತದಲ್ಲಿ ಯಾವ ರೀತಿ ಕಸನ ಕಲೆಕ್ಟ್ ಮಾಡಿ, ಹಸಿ ಕಸನ ಕಲೆಕ್ಟ್ ಮಾಡಿ ಅದನ್ನು ಯಾವ ರೀತಿ ಗೊಬ್ಬರ ಮಾಡ್ತಿರೋದು ಅನ್ನು ಕೂಡ ನಾವು ಇದರಲ್ಲಿ ಇಟ್ಟಿದ್ದೇವೆ. ಈ ಥರವಾಗಿ ಮನೆ ಹಂತದಲ್ಲಿ ಕಲೆಕ್ಷನ್ ಮಾಡಿರುವಂಥ ಹಸಿ ಕಸನ ಗೊಬ್ಬರ ಮಾಡಿರುವಂಥದ್ದು ಅದನ್ನು ಸೇಲಿಗೆ ಕೂಡ ಇದೆ. ಡಂಪಿಂಗ್ ನಮ್ಮ SWMN ಸೈಟಲ್ಲಿ ಕೂಡ ಈ ಒಂದು ತ್ಯಾಜ್ಯನ ಅಂದರೆ ಗೊಬ್ಬರವನ್ನು ನಾವು ಸೇಲಿಗೆ ಕೂಡ ಇಟ್ಟಿದ್ದೇವೆ. ಎಲ್ಲ ನಮ್ಮ ಫಾರ್ಮರ್ಸ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದು ರೇಟ್ ಇರುತ್ತೆ, ಅದು ನಗರಸಭೆಯಲ್ಲಿ ನೀವು ಅದನ್ನು ಮಾತಾಡಿ ತಗೋಬಹುದು. ಸೊ ಇನ್ನು ನಮ್ಮ ವೈಜ್ಞಾನಿಕವಾಗಿ ತ್ಯಾಜ್ಯ ನಿರ್ವಹಣೆಯಲ್ಲಿ 4 ವಿಧವಾಗಿ ಎಲ್ಲರೂ ಬೇರೆ ಬೇರೆ ಮಾಡಿ ಗಾಡಿಗೆ ಕೊಡಬೇಕು ಅಂತ ನಾನು ಜನರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ ಪುತ್ತೂರು ನಗರಸಭೆಯವರು. ಸರ್, ಸಾಹಸ್ NGO ಅಂತ HDB ಫೈನಾನ್ಷಿಯಲ್ ಸರ್ವಿಸಸ್ ಅವರು ಪಾರ್ಟ್ನರ್ಶಿಪ್. ನಿಮ್ದು ಯಾವುದು ಸರ್? ಆಲ್ ಇನ್ ಒನ್ ಆಶಿಕ್ ಅಂತ ಉಂಟು. ವೃದ್ಧಿ ಸೋಲಾರ್ ಮಳಿಗೆಯಿಂದ ಮುಂದೆ ಹೋಗ್ತಾ ಇದ್ದಾನೆ. ಮತ್ತೆ ಬ್ಯಾಗ್ ರೆಡ್ ಭಾಸ್ಕರ್ ಲಂಡನ್ ಅಂತ ಉಂಟು. ಮತ್ತೆ ಇದು ಕಾಲು ಒರೆಸುವ ಮ್ಯಾಟ್ ಮತ್ತೆ ಬ್ಯಾಗ್ 200 ರೂಪಾಯಿ ಬ್ಯಾಗಿಗೆ ರೇಟ್. 100 ರೂಪಾಯಿ 3 ಮ್ಯಾಟಿಗೆ 100 ರೂಪಾಯಿ ಒನ್ಲಿ. 3 ಮ್ಯಾಟಿಗೆ 100 ರೂಪಾಯಿ. ಕಾಲು ಒರೆಸುವ ಮ್ಯಾಟ್ 3 ಅಲ್ಲ, 3 ಮ್ಯಾಟಿಗೆ 100. ಮತ್ತೆ ಇದು ಒಂದಕ್ಕೆ 100 ರೂಪಾಯಿ. 100 ಹ್ಯಾಂಡ್ ಮೇಡ್ ಇದು ಮ್ಯಾಟ್ 100 ರೂಪಾಯಿಗೆ 2. ಹ್ಯಾಂಡ್ ಮೇಡ್ ಇದು ಮ್ಯಾಟ್ 100 ರೂಪಾಯಿಗೆ 2. ಓಕೆ, 200. ಎಂತ ಹೆಸರು? ಜೂಟೆ ಬ್ಯಾಗ್ ಅಂತ ಹೊಸತ್ತು ಹೆಸರು ನಾನು ಕೇಳಿದೆ. ಹೊಸತ್ತು ವೆರೈಟಿ ಚಂದ ಇದೆ, ಡಿಸೈನ್ ಎಲ್ಲ ಚಂದ ಇದೆ ಬ್ಯಾಗ್ ಇದು. ಓಕೆ, ಥ್ಯಾಂಕ್ಸ್. ನೆಕ್ಸ್ಟ್ ಅತಿಥಿ ಎಲೆಕ್ಟ್ರಾನಿಕ್ಸ್ ಅಂತ ಉಂಟು. ಸರಿ ಹೌದು, ಅತಿಥಿ ಎಲೆಕ್ಟ್ರಾನಿಕ್ ಫರ್ನಿಚರ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಮತ್ತು ಪೆನ್, ಸ್ಕೂಲ್ ಸ್ಟೇಷನರಿ ಐಟಮ್ಸ್ ಎಲ್ಲ, ಪೆನ್, ಪೆನ್ಸಿಲ್, ಮತ್ತು ಬೆಲ್ಟ್, ಪರ್ಸು, ಮತ್ತು ಕೂಲಿಂಗ್ ಗ್ಲಾಸು, ಚಶ್ಮಾ, ಹಿಂದಿಯಲ್ಲಿ ಚಶ್ಮಾ ಅಂತ ಇದು. ಮತ್ತು ನೈಟ್ ಐ ಗ್ಲಾಸ್ ಅಂತ, ರಾತ್ರಿ LED ಲೈಟ್ ಕಣ್ಣಿಗೆ ಬಡಿಯುವುದಕ್ಕೆ ನೈಟ್ ಐ ಗ್ಲಾಸ್. ಇದು ನಾನು ತಗೊಂಡೇನೆ ಮೊದಲು, ಒಳ್ಳೆ ಹೆಲ್ಪ್ ಆಗ್ತದೆ.
ಕಣ್ಣಿಗೆ ಬಡಿಯುವುದಕ್ಕೆ ಹೆಡ್ಲೈಟ್. ಈಗೆಲ್ಲ ಎಲ್ ಇ ಡಿ ಲೈಟ್ ಹೊಸ ಕಾರುಗಳಲ್ಲಿ, ಬೈಕು ಮತ್ತು ಸ್ಕೂಟಿಯಲ್ಲಿ ಎಲ್ಲದರಲ್ಲಿಯೂ ಎಲ್ ಇ ಡಿ ಲೈಟ್. ಓಕೆ, ಅರಣ್ಯ ಹರ್ಬಲ್ಸ್ ಅಂತ ಖಾದಿ ರೋಡ್, ಖಾದಿ ಬೋರ್ಡ್ ಅಪ್ರೂವ್ಡ್ ಅಂತ ಉಂಟು. ಮತ್ತು ಈಗ ಎಳನೀರು ಪೌಡರ್ ರೂಪದಲ್ಲಿ ಟೆಂಡರ್ ಕೋಕೋನಟ್ ವಾಟರ್ ಮಿಕ್ಸ್ ವಿಧಾನ, 1 ಲೋಟ ನೀರಿಗೆ 1 ಪ್ಯಾಕೆಟ್ ಎಳನೀರು ಪೌಡರ್ ಮಿಶ್ರಣ ಮಾಡಿ ಕುಡಿಯಬೇಕು ಅಂತ ಹಾಕಿದ್ದಾರೆ. ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ಉಂಟು. ಅಶ್ವಗಂಧ ಲೇಹ ಉಂಟು. ಅಶ್ವಗಂಧ ಲೇಹ ಸುಮಾರು ಮದ್ದಿಗೆಲ್ಲ ಆಗ್ತದೆ ಅಶ್ವಗಂಧ ಲೇಹ. ಮತ್ತು ಸರ್ ರೇಟ್ ಅಶ್ವಗಂಧ ಲೇಹ ರೇಟ್? ಹಾಂ ಅಶ್ವಗಂಧ ಲೇಹ MRP 325 ಇದೆ. ಇದು ನರದ ಸಮಸ್ಯೆಗೆ, ಮಸಲ್ಸ್ ಕ್ರ್ಯಾಂಪ್ ಬರುವ ಸಮಸ್ಯೆಗೆ ಮತ್ತು ಸ್ಟ್ರೆಂತ್ಗೆ ಆಗ್ತದೆ. 16 ವರ್ಷ ಮೇಲ್ಪಟ್ಟು ಯಾರಿಗೂ ತಗೊಳ್ಬೋದು, ಇದು ಒಳ್ಳೆ ಬರ್ತದೆ. ಮತ್ತು ಧಾತು ಪೌಷ್ಟಿಕ ಲೇಹ ಇದೆ. ಇದು ಸ್ಪರ್ಮ್ ಕೌಂಟಿಂಗ್ ಕಮ್ಮಿ ಇದ್ದವರಿಗೆ ಯೂಸ್ ಮಾಡ್ಬೋದು. ಹಾಗೆ ಹಾಗಲಕಾಯಿ ನೇರಳೆ ಮತ್ತು ಗುಡಮಾರು ಅಂದರೆ ಮಧುನಾಶಿನಿ ಮೆಡಿಸಿನ್ಸ್ ಇದೆ. ಅದು ಶುಗರ್ ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ತದೆ. ಮತ್ತು ನೇರಳೆ ಜ್ಯೂಸ್ ಇದೆ, ಅದು ಶುಗರ್ ಎವರೇಜ್ ಇರ್ತದೆ. ಶುಂಠಿ ಲಿಂಬೆ ಸರ್ಬತ್ ಇದೆ, ಇದು ಗ್ಯಾಸ್ಟ್ರಿಕ್ ಕೊಲೆಸ್ಟ್ರಾಲ್ಗೆ ಆಗ್ತದೆ ಮತ್ತು ಸ್ಟ್ರೆಂತ್ಗೆ ಆಗ್ತದೆ. ಕೋಕಮ್ ಜ್ಯೂಸ್ ಇದೆ. ಮತ್ತು ಎಲ್ಲ ಥರದ ಇದು ಹರ್ಬಲ್ ಇದು ಹೋಮ್ ಕೇರ್ ಐಟಮ್ಸ್ ಇದೆ. ಈ ಸೊಳ್ಳೆ, ನೊಣ, ಜಿರಳೆ, ಇರುವೆ, ಹಲ್ಲಿಗೆಲ್ಲ ಇದೆ. ಸೊಳ್ಳೆ, ನೊಣ, ಇರುವೆ, ಜಿರಳೆ, ಹಲ್ಲಿಗೆ. ಆನಂತರ ವೆರಿಕೋಸ್ ವೈನ್ಸಿಗೆ ಇದೆ. ಪಿತ್ತ, ಕೊಲೆಸ್ಟ್ರಾಲ್, ಗ್ಯಾಸ್ಟ್ರಿಕ್, ವಾತ, ಕಫಕ್ಕೆ ಇದೆ. ಹಾಗೆ ಅಸ್ತಮಕ್ಕೆ ಇದೆ. ಆನಂತರ ಇದು ಥೈರಾಯ್ಡ್ಗೆ ಇದೆ. ಮತ್ತು ಹಾರ್ಟ್ ಆ್ಯಂಡ್ ಬಾಡಿ ವೀಕ್ ಇದ್ದರೆ ಅದಕ್ಕೆ ಅಶ್ವಗಂಧ ಅರ್ಜುನ ರಸ ಇದೆ. ಹಾಗೆ ಮತ್ತು ಮುಖದ ಕಲೆ, ಮೊಡವೆ ಎಲ್ಲ ಇದ್ದರೆ ಮುಖಕಾಂತಿ ಸೋಪ್ ಇದೆ. ಅದು ಫೇಸಿಗೆ ಅಪ್ಲೈ ಇದು ಹಾಕಿ ವಾಶ್ ಮಾಡಬೇಕು. ಮತ್ತು ಮತ್ತೊಂದು ಸ್ಪೆಷಲ್ ಆಗಿ ಹರ್ಬಲ್ ಕಾಫಿ ಇದೆ. ಇದು ಕಫ, ಕೆಮ್ಮು, ಶೀತ, ಗ್ಯಾಸ್ಟ್ರಿಕ್, ಜ್ವರಕ್ಕೆ ಆಗ್ತದೆ. ನೇರ ಸೇವಿಸಬಹುದು ಅಥವಾ ಹಾಲಿಗೆ ಅಥವಾ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಏಜ್ ಲಿಮಿಟ್ ಇಲ್ಲ, ಯಾರಿಗೂ ಸಹ ಕುಡಿಬೋದು. ಇದು ಇನ್ಸ್ಟೆಂಟ್ ಕಾಫಿ. ಆನಂತರ ಸಿರಿಧಾನ್ಯ ಪೌಡ್ರ್ ಇದೆ. ಹಾಂ, ಮತ್ತು ಸಿರಿಧಾನ್ಯ ಪೌಡ್ರ್ ಇದೆ. ಇದು ವೀಕ್ನೆಸ್ಸಿಗೆ, ನಿಶಕ್ತಿಗೆ, ಶುಗರಿಗೆ, ಕೊಲೆಸ್ಟ್ರಾಲ್ಗೆ, ಥೈರಾಯ್ಡಿಗೆ, BP ಗೆ, ಹಾಗೆ ಇದು ಮಸಲ್ಸ್ ಕ್ರ್ಯಾಂಪ್ ಬರುವ ಸಮಸ್ಯೆಗೆ ಆಗ್ತದೆ. ಎಲ್ಲದಕ್ಕೂ ಒಳ್ಳೆಯದು ಇದು. ಎಲ್ಲ ಥರದ ಇದು ಸಿರಿಧಾನ್ಯ ಮಿಕ್ಸಿಂದ ಅದನ್ನು ಮಾಡಿ ವಾಶ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿದಂಥದ್ದು ಪ್ರಾಡಕ್ಟ್ ಇದು. ಥ್ಯಾಂಕ್ ಯು. ಇದು ಕಫ ವಾರಕ ಚೂರ್ಣ ಅಲ್ಲ? ಹಾಂ, ಇದು ನಮ್ಮಲ್ಲಿ ಒಂದು ಸ್ಪೆಷಲ್ ಒಂದು ಕಫ ನಿವಾರಕ ಚೂರ್ಣ ಇದೆ. ಇದು ಚೂರ್ಣ ಜೇನುತುಪ್ಪಲ್ಲಿ ಮಿಕ್ಸ್ ಮಾಡಿ ತಗೊಳ್ಬೋದು, ಅಥವಾ 2 ಚಿಟಿಕೆಯಷ್ಟು ಚೂರ್ಣ ಬಾಯಿಗೆ ಹಾಕಿ ಚೀಪಿ ತಿಂದು ಬಿಸಿನೀರು ಕುಡಿಬೋದು. ಎಲ್ಲ ಥರದ ಕಫ ಕೆಮ್ಮಿಗೆ ಆಗ್ತದೆ. ಹಾಗೆ ಅಲರ್ಜಿ, ವೀಸಿಂಗ್, ಅಲರ್ಜಿ, ಅಸ್ತಮ, ಒಣ ಕೆಮ್ಮು, ಹಾಗೆ ಮತ್ತು ಇಸ್ನೋಫಿಲಿಯಾ ಜಾಸ್ತಿಯಾಗಿ ರಾತ್ರಿ ಕೆಮ್ಮು ಬರುವ ಸಮಸ್ಯೆ ಇದ್ದರೆ ಅದಕ್ಕೆ ಇದು ಮಾಡ್ಬೋದು, ಕಫ್ ಕ್ಯೂರ್. ಇದರ MRP 50 ರೂಪಾಯಿ ಇದೆ. 1 ವರ್ಷ ಮೇಲ್ಪಟ್ಟು ಎಷ್ಟು ವರ್ಷಗೂ ಯೂಸ್ ಮಾಡ್ಬೋದು ಕಫ ನಿವಾರಕ. ಇದು ಧನ್ವಂತರಿ ವಾಯುಮತ ಇದೆ. ಇದು ಹೊಟ್ಟೆಬ್ಬರ, ಅಜೀರ್ಣ, ವಾಯುದೋಷ, ಅಜೀರ್ಣ, ವಾಯುದೋಷ ಮತ್ತು ಮಸಲ್ ಸ್ಕ್ಯಾಚಿಗೆ ಆಗ್ತದೆ. ನೇರ ತಿನ್ಬೋದು, ಹಾಗೆ ಇದು ಜೀರಿಗೆ ಕಷಾಯಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಇಲ್ಲದೆ ವೀಳ್ಯದೆಲೆಗೆ ಹಾಕಿ 2 ಜಗ್ದು ತಿಂದು ನೀರು ಕುಡಿಬೋದು. ಥ್ಯಾಂಕ್ ಯು. ಅರಣ್ಯ ಹರ್ಬಲ್ಸ್ ಅವರಿಗೆ ಥ್ಯಾಂಕ್ ಯು ಸರ್. ಇದು ನಮ್ಮದು ಅರಣ್ಯ ಹರ್ಬಲ್ ಕಾರ್ಕಳ. ಹಾಗೆ ಇಲ್ಲಿ ಮುರದಲ್ಲಿ ಇದು ಮುರ ಜಂಕ್ಷನ್ ಹತ್ರ ಮಾಧವ ಕಾಂಪ್ಲೆಕ್ಸ್ ಅಲ್ಲಿ ಸಿಗ್ತದೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9901263769. ಧನ್ಯವಾದ. ನೆಕ್ಸ್ಟ್ ಸೌತ್ ಕೆನರಾ ಕೋಕೋನಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಕೋಕೋನಟ್ ಬಗ್ಗೆ ಕಂಪನಿ. ತೆಂಗಿನ ಗೆರಟೆಯಲ್ಲಿ ಮಾಡಿದ್ದು ಬೇರೆ ಬೇರೆ ರೀತಿಯದು ಶೋಕೇಸಿಗೆ ಇಡುವಂಥದ್ದು. ಮತ್ತು ಕಾಫಿ ಮಗ್ಗುಂಟು, ತೆಂಗಿನ ಇದರದ್ದು ಓಡು ಅಲ್ಲಿ ಮಾಡಿದ್ದು. ಇದೆಂತ ಬಲ್ಬು ಉಂಟು, ವೆರೈಟಿ ಬಲ್ಬು ತೆಂಗಿನ ಇದರಲ್ಲಿ ಚಿಪ್ಪೆಯಲ್ಲಿ ಮಾಡಿದ್ದು. ಕಪ್ ಮತ್ತು ನೀಮ್ ಆಯಿಲ್
ಮತ್ತು ಕೋಕೋನಟ್ ಡ್ರೈ ಕೋಕೋನಟ್ ಚಟ್ನಿ ಉಂಟು, ಕೋಕೋನಟ್ ಆಯಿಲ್ ಮತ್ತು ಗೊಬ್ಬರ, ವರ್ಮಿ ಫರ್ಟಿಲೈಸರ್, ತೆಂಗು ರೈತ ಅಂತ ಉಂಟು. ಮತ್ತು ಓಕೆ, ಬೊಂಡ ಜ್ಯೂಸ್, ಬೊಂಡ ಮಿಲ್ಕ್ ಶೇಕ್ ಉಂಟು. ಸೌತ್ ಕೆನರಾ ಕೋಕೋನಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್. ಓಕೆ, ಮುಂದೆ ಹೋಗುವ. ಮತ್ತು ಇದು ಜಗದಂಬ ಎಂಟರ್ಪ್ರೈಸಸ್ ಪುತ್ತೂರು, ಪವಿತ್ರ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ, ಇದು ಆಗ ಮಾಡಿದೆ ನಾನು, ಪುತ್ತೂರಿದು. ಮತ್ತು ತುಂಬ ಜನ ಇದ್ದಾರೆ. ಇದು 2ನೇ ದಿವಸ, ಸಸ್ಯ ಜಾತ್ರೆ 2ನೇ ದಿವಸ ನಡೆಯುವ ಕಾರ್ಯಕ್ರಮ. ಹೂವಿನ ಇದರಲ್ಲಿ ಶಾಪಲ್ಲಿ ಮಳಿಗೆಯಲ್ಲಿ ತುಂಬ ಜನ ಇದ್ದಾರೆ. ಹೂವು ಮತ್ತು ಬದನೆ ಗಿಡ ಎಲ್ಲ ತುಂಬ ಉಂಟು. ನಿತ್ಯಾನಂದ ಆಗ್ರೋ LTD ಅಂತ ಉಂಟು, ನಿತ್ಯಾನಂದ ಆಗ್ರೋ LTD. ತಾವರೆ ಗಿಡ ಉಂಟು, ತಾವರೆಯಲ್ಲಿ ಬೇರೆ ಬೇರೆ ಕಲರ್, ಇದು ಬೇರೆ ಕಲರ್ ನೋಡಿ. ಇದು ನೇರಳೆ, ಅದು ಲೈಟ್ ಸ್ಕೈ ಬ್ಲೂ ಉಂಟು. ಮತ್ತು ತಾವರೆ ದೊಡ್ಡ ಇದು ಅಲ್ಲ, ಇದು ಗಿಡ ಬೇರೆ. ಹೂವಿನ ಗಿಡ, ಗುಲಾಬಿ ಬೇರೆ ಬೇರೆ ಕಲರ್ ಉಂಟು, ಬೇರೆ ಬೇರೆ. ಗುಲಾಬಿ ಪ್ರಿಯರಿಗೆ ಇಲ್ಲಿ ಹಬ್ಬ ಅಂತ ಹೇಳ್ಬೋದು, ಯಾಕೆಂದರೆ ಗುಲಾಬಿ ಅಷ್ಟು ವೆರೈಟಿ ಉಂಟು, ಬೇರೆ ಬೇರೆ ರೀತಿ, ಬೇರೆ ಬೇರೆ ಕಲರ್. ಓಕೆ, ಮುಂದೆ ಹೋಗುವ. ತುಂಬ ಮಳಿಗೆ, ಇಲ್ಲಿ 100 ಮಳಿಗೆ ಉಂಟಂತೆ ಇವತ್ತು, ಹಾಗೆ ಹೇಳಿದರು. ಇದು ಜೀನಿ, ಇದು ಜೀನಿ ಬಂದಿದೆ ಮಂಗಳೂರು, ಮತ್ತು ಇಲ್ಲಿ ನಮ್ಮದು ಕಡಬದಲ್ಲಿ ಉಂಟು ನರ್ಸರಿ, ಮತ್ತು ಮೂಡುಬಿದ್ರೆಯಲ್ಲಿ ಉಂಟು. ನಮ್ಮದಲ್ಲಿ ಆರ್ಗಾನಿಕ್ ಫರ್ಟಿಲೈಸರ್ಸ್ ಅಂದರೆ ವರ್ಮಿ ಕಾಂಪೋಸ್ಟ್ ಎಲ್ಲ ಉಂಟು, ಕ್ವಾಲಿಫೈಡ್. ಮತ್ತು ಫಲದಾಯಕ ಅಂತೇಳಿದೆ, 30 ನ್ಯೂಟ್ರನ್ಸ್ ನಮಸ್ತೆ ಬ್ರ್ಯಾಂಡಲ್ಲಿ ಬರ್ತದೆ. ಮತ್ತು ಇದು ಲಿಕ್ವಿಡ್ ಎಲ್ಲ ಬರ್ತದೆ ನಮಸ್ತೆ ಬ್ರ್ಯಾಂಡಲ್ಲಿ. ಪುತ್ತೂರಲ್ಲಿ ನಮ್ಮದು ದರ್ಬೆಯಲ್ಲಿ ಮೈಸೂರು ಆಗ್ರೋ ಅಂತೇಳಿ ಅಲ್ಲಿ ಸಿಗುತ್ತೆ ನಮ್ಮದು ಪ್ರಾಡಕ್ಟ್ ಎಲ್ಲ. ಮತ್ತು ನಮ್ಮದು ನರ್ಸರಿ ಪ್ಲಾಂಟಿಂಗ್ ಎಲ್ಲ ಇದೆ, ಮತ್ತು ಫ್ಲವರಿಂಗಿದು, ಮತ್ತು ಇದು ಕೋಕೋನಟ್ ಪ್ಲಾಂಟ್, ಆರ್ಗಾನಟ್ ಪ್ಲಾಂಟ್, ಡ್ರ್ಯಾಗನ್ ಫ್ರೂಟ್ಸು, ಮತ್ತು ಪೆಪ್ಪರ್ಸ್, ಮತ್ತು ಆಲ್ರೆಡಿ ಇದು ಕುಟ್ಟಿಯಾಡ್ ಅಂತೇಳಿ ಕೋಕೋನಟ್ ಪ್ಲಾಂಟ್ ಎಲ್ಲ ಇದೆ. ಅದರ್ವೈಸ್ ಬೇರೆ ಫ್ರೂಟ್ಸ್ ಇದೆಲ್ಲ ಇದೆ, ರಂಬಾಟನ್ನು, ಮ್ಯಾಂಗೋಸ್ಟೀನ್, ಅಬ್ಯೂ, ಅಚ್ಚುಚೆರಿ, ಥರದೆಲ್ಲ ಫ್ರೂಟ್ಸ್ಗಳೆಲ್ಲ ಸಿಗುತ್ತೆ ನಮ್ಮಲ್ಲಿ. ಮತ್ತು ಕ್ಯಾಶನಟ್ ಪ್ಲಾಂಟ್ಸ್ ಸಹ ಸಿಗುತ್ತೆ. ಥ್ಯಾಂಕ್ ಯು. ಇದು ಜೀನಿ ಹೂ, ಇದು ಕಲರ್ ಬೇರೆ ಬೇರೆ ಉಂಟು. ಜೀನಿ ಅಂದರೆ ಭಾರಿ ಚಂದ ಹೂ, ಅದರಲ್ಲಿ ತುಂಬ ವೆರೈಟಿ ಉಂಟು, ಬೇರೆ ಬೇರೆ ಕಲರ್. ಇದು ದಾಸವಾಳ ಗಿಡ, ದಾಸವಾಳದಲ್ಲಿ ತುಂಬ ಉಂಟು, ಮೇಲೆವರೆಗೆ ಇಟ್ಟಿದ್ದಾರೆ, ತುಂಬ ಉಂಟು. ಮತ್ತು ಇಲ್ಲಿ ಸಹ ಉಂಟು ಗುಲಾಬಿ. ಓಕೆ, ಮುಂದೆ ಹೋಗುವ. ತುಂಬ ಶಾಪ್ ಉಂಟು, 100 ಮಳಿಗೆ ಉಂಟು ಅಂತ ಹೇಳಿದೆ ನಾನು ಈಗಲೇ. 100 ಸ್ಟಾಲ್ ಉಂಟು ಅಂತ ಇಲ್ಲಿ. ಹಾಗೆ ಸ್ವಲ್ಪ ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ತುಂಬ ಲೆಂತ್ ಆಗ್ತದೆ ವಿಡಿಯೋ. 48 ನಿಮಿಷ ಆಯ್ತು ಈಗಲೇ ವಿಡಿಯೋ. ಇದು ಬ್ಯಾಂಗಲ್, ಬಾಯ್ಸ್ ಅವರಿಗೆ ಮತ್ತು ಲೇಡೀಸ್ ಅವರಿಗೆ ಉಂಗುರ ಎಲ್ಲ ಉಂಟು. ಬ್ಯಾಂಡ್ ಎಲ್ಲ ಉಂಟು, ಜೈ ಬಜರಂಗಿ ಅಂತ ಬೇರೆ ಬೇರೆ ಬ್ಯಾಂಡ್ ಉಂಟು. ಮತ್ತು ಇಲ್ಲಿ ದೃಷ್ಟಿಗೆ ಕಪ್ಪು ಇದರದ್ದು, ಮತ್ತು ಮಾಲೆಗಳೆಲ್ಲ ಉಂಟು. ಓಕೆ, ಸ್ಕೂಲ್ ಮಕ್ಕಳು ಒಳ್ಳೆ ಜೋಶಲ್ಲಿದ್ದಾರೆ. ಓಕೆ, ಮುಂದೆ ಹೋಗುವ. ಮತ್ತು ಇದು ಉಂಟು. ಇದೆಂತ ಗಿಡ ಸರ್? ಗಿಡ ಎಂತ ಹೆಸರು ಗೊತ್ತಿಲ್ಲ. ಯಾವುದರ ಗಿಡ? ಮುಳ್ಳು ಸೌತೆ ಅದು ಗಿಡ. ಮುಳ್ಳು ಸೌತೆ, ನುಗ್ಗೆ, ತರಕಾರಿ ಬೀಜ ಉಂಟು, ಬೇರೆ ಬೇರೆ ತರಕಾರಿಗಳದ್ದು. ಅಲಸಂಡೆ, ಬೀನ್ಸ್, ಪಪ್ಪಾಯಿ, ಬೀನ್ಸ್ ಬಳ್ಳಿ, ಉದ್ದ ಬದನೆ, ಉಡುಪಿ ಗುಳ್ಳ, ತುಂಬ ವೆರೈಟಿ ಉಂಟು. ಓಕೆ, ಮತ್ತು
ಬೇರೆ ಮುಂದೆ ಹೋಗ. ಟಾರ್ಚ್ ಅಂಗಡಿ, ಟಾರ್ಚ್ ಮತ್ತೆ ಸ್ಪೀಕರ್ ಎಲ್ಲ ಉಂಟು. ಹೋಮ್ ಥಿಯೇಟರ್ ಉಂಟು, ಹೋಮ್ ಥಿಯೇಟರ್. ಮತ್ತೆ ಬಲ್ಬು ಸೂಪರ್ ಗೋಲ್ಡ್ ಬಲ್ಬ್, LED ಬಲ್ಬ್. ಮತ್ತೆ ಇದು ಸ್ಟೀಲ್. ಮುಂದೆ ಹೋಗುವ. ಆಯುಷ್ಮಾನ್ ಭವ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಿಲ್ಲಾ ಮೈದಾನ. ಆರೋಗ್ಯದ ಬಗ್ಗೆ ರೇಪಿಸಿಕೊಳ್ಳುತ್ತದೆ, ಆರೋಗ್ಯದ ಬಗ್ಗೆ ಕಾಳಜಿ, ಹಾಗೆ ಬೇರೆ ಬೇರೆ ವಿಷಯ ಉಂಟು ಅಲ್ಲಿ ನಗರ. ಮತ್ತೆ ಉಪ್ಪು ಸೊಳ್ಳೆ, ಉಂಡ್ಲಕಾಳು, ಪುನಃ ತುಂಬ ಉಂಟು ಮಳಿಗೆ. ಓಕೆ, ಮುಂದೆ ಹೋಗುವ. ವಾಚ್ ಉಂಟು, ಸಣ್ಣ ಮಕ್ಕಳ ವಾಚ್, ಬೇರೆ ಬೇರೆ ವೆರೈಟಿ. LED ವಾಚ್, LED ವಾಚ್ ಎಲ್ಲ ಉಂಟು, ಬೇರೆ ಬೇರೆ ಉಂಟು. ಮತ್ತೆ ಕಿವಿ ಓಲೆಗಳು ಎಲ್ಲ ಉಂಟು, ಬೇರೆ ಬೇರೆ ವೆರೈಟಿ. ಬಳ್ಳೆ. ಮಿರಾಕಲ್ ಗ್ರೋ ಅಂತ ಉಂಟು ಒಂದು ಶಾಪು, ಮಿರಾಕಲ್ ಗ್ರೋ. ಗೊಬ್ಬರದ ಗೋಣಿ, ಮಿರಾಕಲ್ ಗ್ರೋ ಶಾಪ್. ರಸಗೊಬ್ಬರಗಳೊಂದಿಗೆ ಬೆರೆಸಿ ಕಾರ್ಮಿಕ ವೆಚ್ಚವನ್ನು ಉಳಿಸಿ. ಓಕೆ, ಮುಂದೆ ಹೋಗುವ. ನಮ್ಮ ಊರಿನವರು ಸಿಕ್ಕಿದ್ರು, ಹುಣಸೆದವರು. ಹಾಗೆ ಸಸ್ಯವಾದ್ರೆ ಎಲ್ಲ ಇದು ಹೋಗ್ಲಿಲ್ಲಲ್ಲ ಅಂಗಡಿ. ಸ್ಟಾಲ್ ಉಂಟಂತ ಇಲ್ಲಿ, ಇದರ ಬಗ್ಗೆ ನೂರಾ ನಾನು ನೋಡ್ಲಿಲ್ಲ, ನೋಡದೆ ನಾನು ಹೇಗೆ ಹೇಳುದು. ನಾನೆಲ್ಲ ನೋಡಿ ಆಮೇಲೆ ನಿಮ್ಗೆ ಹೇಳ್ತೇನೆ ಏನೇನಾಗಿದೆ, ಏನೇನು ಉಂಟು, ಅಲ್ಲಿ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಹೇಳ್ತೇನೆ. ಆಯ್ತಾ? ಥ್ಯಾಂಕ್ ಯು. ನಮ್ಮ ಊರಿನವರು ಶ್ರೀಧರ್ ಶೆಟ್ಟಿ ಬೈಲುಗುತ್ತ ಅಂತ, ನಮ್ಮ ಊರಿನವರು, ಪುಣಚದವರು. ಓಕೆ, ಮುಂದೆ ಹೋಗುವ. ಇದು ಬೆಲ್ಟ್ ಉಂಟು, ಬೆಲ್ಟ್ ಮತ್ತೆ ಪೌಚ್. ಹಲವು ಸಸ್ಯ ಕೃಷಿ ಮೇಳದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ಕೇವಲ 20 ಮಾತ್ರ. ಅಂಗಡಿಯಲ್ಲಿ ಹೋದರೆ 30-40 ಉಂಟು. ನಿತ್ಯ ಬಳಕೆ ವಸ್ತುಗಳು ಕೇವಲ 20 ಮಾತ್ರ. ಇಂಥ ಸುವರ್ಣಾವಕಾಶವನ್ನು ಕಳೆದುಕೊಂಡು ನಿರಾಶೆ ಬೇಡಿ. ಬನ್ನಿ, ಕೇವಲ 20 ಮಾತ್ರ, 30 ಇಲ್ಲ, 40 ಇಲ್ಲ. ಇಂಥ ಸುವರ್ಣಾವಕಾಶವನ್ನು ಕಳೆದುಕೊಂಡು ನಿರಾಶೆ ಬೇಡಿ. ಬನ್ನಿ. ಥ್ಯಾಂಕ್ ಯು. ಮತ್ತೆ ಒಳ್ಳೆ ರಶ್ ಉಂಟು, 2ನೇ ದಿವಸ ಆದ ಕಾರಣ. ನಾಳೆಗೆ ಲಾಸ್ಟ್ ಸಸ್ಯ ಜಾತ್ರೆ ಪುತ್ತೂರಲ್ಲಿ. ಹಾಗೆ ಸನ್ನಿಧಿ ಪ್ರಾಕೃತಿಕ ಪೇಂಟ್ ಅಂತ ಉಂಟು, ಗೋವಿನ ಸೆಗಣಿಯಿಂದ ತಯಾರಿಸಿದ ಪರಿಸರ ಸ್ನೇಹಿ ಪೇಂಟ್, ಖಾದಿ ಇಂಡಿಯಾ ಅಂತ. ಇದು ಸನ್ನಿಧಿ ಪ್ರಾಕೃತಿಕ್ ಪೇಂಟ್. ಇದು ಮಂಗಳೂರಿನ ಹಳೆ ಅಂಗಡಿಯಲ್ಲಿ ಇದೆ. ಇದು ಗೋವಿನ ಸೆಗಣಿಯಿಂದ ತಯಾರಿಸಿದ ಪೇಂಟ್. ರೇಟ್ ಇದು ಇಂಟೀರಿಯರ್ 190. ಬೇರೆ ಪೇಂಟ್ಗೆ ಕಂಪೇರ್ ಮಾಡಿದ್ರೆ ಕಮ್ಮಿಯಲ್ಲಿ ಉಂಟು. ಕ್ವಾಂಟಿಟಿ ಅದು 1 ಲೀಟರ್, 4 ಲೀಟರ್, 10 ಲೀಟರ್, 20 ಲೀಟರ್ಸಲ್ಲಿ ಬರ್ತದೆ. ಇದು ಇಕೋ ಫ್ರೆಂಡ್ಲಿ ಆಗಿದೆ. ಇದು ಇಕೋ ಫ್ರೆಂಡ್ಲಿ ಇದು ಪ್ರಾಡಕ್ಟ್ಸ್. ಇದು ಗೋವಿನ ಸೆಗಣಿಯನ್ನು ಟ್ರೀಟ್ ಮಾಡಿದ್ರೆ ಹೀಗಿರ್ತದೆ. ಇದರ ಬೇಸಲ್ಲಿ ನಾವು ಹೊಸತ್ತಲ್ಲ, ಒಳ್ಳೆದು. ಒಳ್ಳೆ ಉಂಟು. ಇದು ಗೋವಿನ ಸೆಗಣಿಯಿಂದ ತಯಾರಿಸಿದ ಪರಿಸರ ಸ್ನೇಹಿ ಪೈಂಟ್ ಅಂತ. ನಾನಂದ್ರೆ ಹೊಸತ್ತು ಶಾಪ್ ನೋಡ್ತಾ ಇರೋದು. ಅವರಿಗೆ ಆಲ್ ದ ಬೆಸ್ಟ್ ಫಾರ್ ಆಲ್ ಟೀಮ್. ಥ್ಯಾಂಕ್ಸ್. ಮತ್ತೆ ಇದು ಬೆರಟಿ, ದನದ ಬೆರಟಿ. ಬೆರಟಿ ಉಂಟು. ಮತ್ತೆ ಇದು ಅಗ್ನಿಹೋತ್ರಿ ಹೋಮ ಮಾಡೋದು, ಮನೆಯಲ್ಲೇ ಮಾಡೋರಿಗೆಲ್ಲ, ಮನೆಯಲ್ಲೇ ಮಾಡೋರಿಗೆ ಅಗ್ನಿಹೋತ್ರಿ. ಮತ್ತೆ ಇದು ಪಂಚಗವ್ಯ ಪ್ರೋಬಯೋಟಿಕ್ ಅದು. ಓಕೆ, ಥ್ಯಾಂಕ್ಸ್. ಇದು ಹೂವಿನ ಗಿಡಕ್ಕೆ, ಅಡಿಕೆ ಮರಕ್ಕೆ, ತರಕಾರಿಗೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ನುಸಿ ರೋಗ ಮತ್ತು ಸೊರಗು ರೋಗ ಅದಕ್ಕೆಲ್ಲ ತುಂಬ ಪರಿಣಾಮಕಾರಿ ಇದು. ಬೇರುಗಳ ನಿಯಂತ್ರಣ ಮತ್ತೆ ಕಾಯಿಗಳ ತೂಕ ಹೆಚ್ಚಿಸಲು ಎಲ್ಲ ಒಳ್ಳೆಯದಾಗ್ತದೆ ಇದು. ಥ್ಯಾಂಕ್ಸ್. ಅದು ಪಾಸ್ ಮಾಡಿದ ಅಂತ ಚಿಂತಿಗೆ ನೀವು ಪುನಃ ಹೇಳ್ಬೋದು. ವಿಡಿಯೋ ಪಾಸ್ ಆಗಿದೆ.
ಅಲ್ಲ ಇನ್ನೊಮ್ಮೆ ಹೇಳಿ ನೀವು, ಅದು ವಿಡಿಯೋ ಸ್ಟಾಪ್ ಮಾಡಿ. ಇದು ಪಂಚಗವ್ಯ ಪ್ರೋಬಯೋಟಿಕ್ ದ್ರಾವಣ ಸುಳಿಕೊಳ ರೋಗ ನಿವಾರಣೆಗೆ, ಗೊನೆ ಸಾಯುವಿಕೆ ತಡೆಗೆ, ಎಳೆಚುಕ್ಕಿ ರೋಗ ನಿವಾರಣೆಗೆ, ಗಿಡ ಸೋರುವಿಕೆ ತಡೆಗೆ, ಬೇರುಹುಳ ನಿಯಂತ್ರಣ, ಕಾಯಿಗಳ ತೂಕ ಹೆಚ್ಚಿಸಲು, ಮತ್ತೆ ತರಕಾರಿ ಹೂವಿನ ಗಿಡಕ್ಕೆ ಎಲ್ಲ ಇದು ಉಪಯುಕ್ತವಾಗ್ತದೆ. ಇದು ಶ್ರೀಪೂರ್ಣ ಹರ್ಬಲ್ಸ್ ಅವರ ಪಂಚಗವ್ಯ ಪ್ರೋಬಯೋಟಿಕ್ ದ್ರಾವಣ. ಸುಳಿ ಕೊಳೆ ರೋಗ, ಗೊನೆ ಸಾಯುವುದು, ಎಲೆಚುಕ್ಕಿ ರೋಗ, ಗಿಡ ಸೊರಗುವುದು, ಬೇರು ಹುಳ ನಿಯಂತ್ರಣ, ಕಾಯಿಗಳ ತೂಕ ಹೆಚ್ಚಿಸಲು. ಓಕೆ, ಥ್ಯಾಂಕ್ಸ್. ಇದು ಕಡಬದು ಬ್ರ್ಯಾಂಚ್ ಮಾತೃ ಸಂಸ್ಥೆ ಶ್ರೀ ಪೂರ್ಣ ಆಯುರ್ವೇದ ಪ್ರೈವೇಟ್ ಲಿಮಿಟೆಡ್ ಬಲ್ಯ ಕಡಬ. ಥ್ಯಾಂಕ್ಸ್. ಪಂಚಕರ್ಮ ಆಯುರ್ವೇದ ಹಾಸ್ಪಿಟಲ್ ಉಂಟಾ? ಪಂಚಕರ್ಮ ಆಯುರ್ವೇದ ಹಾಸ್ಪಿಟಲ್ ಉಂಟು. ಶಾಪ್, ಬಟ್ಟೆ ಶಾಪ್, ಇದು ಚೂಡಿದಾರ ಮತ್ತೆ ಮಕ್ಕಳ ಡ್ರೆಸ್ ಮಳಿಗೆ. ಈಶ್ವರ ದೇಸಿ ಗೋ ಸೇವಾ, ಒಂದು ನಿಮಿಷ. ಈಶ್ವರ ದೇಸಿ ಗೋ ಸೇವಾ ಆರ್ಗಾನಿಕ್ ಕೇಂದ್ರ ಮುಳ್ಳಹಳ್ಳಿ. ಸರ್, ಇದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಹೇಳ್ತೇನೆ. ಜಿಲ್ಲಾ ತಾಲೂಕು ಕುಂದಗೋಳ ಮುಳ್ಳೊಳ್ಳಿ ಗ್ರಾಮದ ರೈತರೇ. ಸರ್ ನಮಸ್ಕಾರ. ನಾವು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಮುಳ್ಳೊಳ್ಳಿ ಗ್ರಾಮದ ರೈತರೇ. ನಮ್ಮ ಮನೆಯಲ್ಲಿ ಹುಟ್ಟಿರುವಂಥ ಒಂದು 5-6 ದೇಶಿ ಹಸು ಉಳಿಸ್ಕೊಳ್ಳೋಕ್ಕೆ ಮನೆಯಲ್ಲೇ ಘಟಕ ಮಾಡಿಕೊಂಡು ಕೆಲವೊಂದಿಷ್ಟು ಗೋ ಉತ್ಪನ್ನಗಳನ್ನು ನಾವು ತಯಾರು ಮಾಡಿ ಅಲ್ಲಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡಿ ಜಾಗೃತಿ ಮಾಡ್ತಾ ಇದ್ದೀವಿ. ಪ್ರಸಕ್ತ ಪುತ್ತೂರಲ್ಲಿ ನಡೀತಕ್ಕಂಥ ಸಸ್ಯ ಜಾತ್ರೆ ಮೇಳದಲ್ಲಿ ನಾವು ಇವಾಗ ಭಾಗವಹಿಸಿದ್ದೀವಿ. ಸುಮಾರು ಈ ಪುತ್ತೂರು ಭಾಗದಲ್ಲೇ ಸುಮಾರು ಒಂದು 10ರಿಂದ 100ರಿಂದ 200 ಮಂದಿ ಕಸ್ಟಮರ್ ಇದ್ದಾರೆ ಇದಕ್ಕೆ. ಇದು ಕೋಲ್ಡ್ ಕ್ಯಾಚ್ ಅಂತ ಸರ. 2 ಕೈಯಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ರಬ್ ಮಾಡಿ ಸ್ಮೆಲ್ ತೊಗೊಳ್ಳೋದು. ಇದಕ್ಕೆ ಶೀತ, ಮೂಗು ಕಟ್ಟೋದಿಲ್ಲ, ಶ್ವಾಸಕೋಶದ ಕಫ ಎಲ್ಲ ನೀರಾಗುತ್ತೆ. ಇದು ಇಮ್ಯುನಿಟಿ ಬೂಸ್ಟರ್ ಅಂತ ಕುಡಿಯೋದು. ಅಶ್ವಗಂಧ ಸ್ಪೆಷಲ್ ಅರ್ಕ, ಇದು ವೇಟ್ ಲಾಸ್ ಅಂತ ಕುಡಿಯೋದು. ಸ್ಲಿಮ್ ಅರ್ಕ, ಒಂದು ಬಾಟ್ಲಿ 15 ದಿನ ಟೈಮು, 1.5 kg ಮೇಲೆ ವೇಟ್ ಹೋಗುತ್ತೆ, ಪ್ಲಸ್ ಒಬೆಸಿಟಿ ಹೋಗುತ್ತೆ. ಈ BP ಶುಗರ್ಗೆ ಗೋಮೂತ್ರದಲ್ಲೇ ಗಿಡಮೂಲಿಕೆ ಆಯ್ಕೆ ಮಾಡಿರೋದು. ಇದು ಕೆಮ್ಮು ಕಫಕ್ಕೆ ಗೋಮೂತ್ರದಲ್ಲಿ ಗಿಡಮೂಲಿಕೆ ಆಯ್ಕೆ ಮಾಡಿದ್ದು ಎಲ್ಲ ಒಳ್ಳೆ ರಿಸಲ್ಟ್ ಅದಾವೆ. ಮತ್ತು ಇದು ಗೋಮೂತ್ರದಲ್ಲಿ ಒಂದು ಪರ್ಫ್ಯೂಮ್ ಮಾಡಿದ್ದೀವಿ ನಾವು. ಇದಕ್ಕೆ ಔಷಧೀಯ ಗುಣಧರ್ಮ ಇದೆ. ಚರ್ಮದ ಅಲರ್ಜಿ, ತುರಿಕೆ ಇಂಥದ್ದೆಲ್ಲ ಬರಲ್ಲ. ಆಮೇಲೆ ರಾತ್ರಿ ನೀವು ಮಲ್ಕೊಳ್ಳುವಾಗ ರೂಮ್ ಎಲ್ಲ ಕ್ಲೋಸ್ ಮಾಡಿಕೊಂಡೆ 2 ಸ್ಪ್ರೇ ಮಾಡಿ ಮಲ್ಕೊಂಡ್ರೆ ಸೊಳ್ಳೆ ಬಂದಿಲ್ಲ ಅಂತೂ ಕಸ್ಟಮರ್ ನಮ್ಮ ಕಡೆ ತರಿಸ್ಕೊಳ್ತಾ ಇದ್ದಾರೆ. ಎಲ್ಲ ನ್ಯಾಚುರಲ್ ಸರ, ಬೇಸ್ ಗೋಮೂತ್ರ. ಅದಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ಲ್ಯಾಬ್ ಟೆಸ್ಟೆಡ್ ಇದೆ ಸರ. ಸುಮಾರು ಒಂದು 20ರಿಂದ 22 ಸಾವಿರ ಮಂದಿ ಕಸ್ಟಮರ್ ಫೀಡ್ಬ್ಯಾಕ್ ಇದೆ. ಕರೋನಾ ಆರಂಭ ಕಾಲದಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟ ರೈತ ನಾನು. ಸುಮಾರು ನಮ್ಮ ಭಾಗದಲ್ಲಿ 7ರಿಂದ 8 ಸಾವಿರ ಜನ ಕರೋನಾ ಪಾಸಿಟಿವ್ ಇದ್ದವರು ಸಹಿತ ನಮ್ಮ ಗೋಮೂತ್ರದ ಔಷಧಿಗಳನ್ನು ಉಪಯೋಗ ಮಾಡಿ ಪಾಸಿಟಿವ್ ಇದ್ದವರು ನೆಗೆಟಿವ್ ಆದ ದಾಖಲೆಗಳು ನಮ್ಮಲ್ಲಿ ಉಂಟು ಸರ್. ನಾನು ಈ ನಾಡಿನ ಜನರ ಹತ್ರ, ರೈತರ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಾವು ಮನಸ್ಸು ಮಾಡಿದ್ರೆ ಗೋಮಾತೆಯನ್ನು ಉಳಿಸ್ಕೋಬಹುದು. ಗೋಮಾತೆ ಉಳಿದಿದ್ದೇ ನಿಜ, ಆದರೆ ಈ ದೇಶವನ್ನು ರೋಗಮುಕ್ತವನ್ನಾಗಿ ಮಾಡೋ ಶಕ್ತಿ ಗೋಮೂತ್ರದ ಹಾಲಿಗಿದೆ, ಮತ್ತು ಗೋಮೂತ್ರಕ್ಕಿದೆ, ಗೋಮಯಕ್ಕಿದೆ. ಹೀಗಾಗಿ ಎಲ್ಲರೂ ಮನಸ್ಸು ಮಾಡಿ ನಮ್ಮ ಹಸು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತುಂಬ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ರೈತರು ರಕ್ತದೊತ್ತಡ, BP ಶುಗರ್, ಸಕ್ಕರೆ ಕಾಯಿಲೆಗೆ ಮತ್ತು ಶರೀರದ ಕೊಬ್ಬು ತೂಕವನ್ನು ಕಡಿಮೆ ಮಾಡಲು ಮತ್ತು ಸುಮಾರುಂಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೆ. ಹೀಗೆ ಕಫ, ಕೆಮ್ಮು, ದಮ್ಮು, ಅಲರ್ಜಿ, ಪಿತ್ತಕ್ಕೆ ದೇಶಿ ಗೋಮೂತ್ರದಲ್ಲಿ ಔಷಧಿಯನ್ನು ನೀಡಲಾಗುತ್ತದೆ. ಯಾವುದೇ ಮಾತ್ರೆ, ಚುಚ್ಚು ಮದ್ದು ಮತ್ತು ಪಥ್ಯ ಇಲ್ಲದೆ, ಯಾವುದೇ ರಾಸಾಯನಿಕ ಬಳಸದೆ ದೇಶಿ ಗೋಮೂತ್ರ ಮತ್ತು ಚರ್ಮ ರೋಗವನ್ನು ತಡೆಗಟ್ಟುವ ಗಿಡಮೂಲಿಕೆಯಿಂದ ನೈಸರ್ಗಿಕವಾಗಿ ತಯಾರಿಸಿದ ಕೃಷ್ಣ ತುಳಸಿ ಸುಗಂಧ ದ್ರವ್ಯ. ನೋಡಿ, ಸಸ್ಯಮೇಳದಲ್ಲಿ ರೀಲೇಟೇಬಲ್ ಬುಕ್ ಬಂದಿದ್ದೀವಿ ನೋಡಿ. ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಮಗ್ಗಿ ಪಾಠ ಪ್ರಾಕ್ಟೀಸ್ ಮಾಡಿ ಮತ್ತೆ ಅಳಿಸ್ಬೋದು. ಇದರಲ್ಲಿ ಹಿಂದ್ಗಡೆ ಆನ್ಸರ್ ಕೊಟ್ಟಿದ್ದೀವಿ. ಆಮೇಲೆ ಟ್ರಿಕ್ಸ್, ಇದು ಮ್ಯಾಥ್ಸ್ ಟ್ರಿಕ್ಸ್ ಎಲ್ಲ ಇದು ನೋಡಿ. ಎಡಿಷನ್ ಟ್ರಿಕ್ಸು, ಸಬ್ಟ್ರಾಕ್ಷನ್ ಟ್ರಿಕ್ಸು. ಓಕೆ,
ಆಮೇಲೆ ಡಿವಿಷನ್ವರೆಗೂ ಇದೆ ಇದು. ಓಕೆ, ಇಲ್ಲ ಬರೆದು ಅಳಿಸೋದು. ಇಲ್ಲಿ ನೋಡಿ, ಇದು ಲೆಟರ್ಸ್ಗಳನ್ನ ಕಲಿಯೋಕ್ಕೆ ನೋಡಿ ಪ್ಯಾಟರ್ನ್ ರೇಟಿಂಗ್ ಇದು ತೆಗ್ ಮಾಡಿದ್ದೀವಿ. ತೆಗ್ಗಿದೆ ನೋಡಿ, ಮುಟ್ಟು ನೋಡಿ ಸ್ವಲ್ಪ ತೆಗ್ಗಿದೆ ಇದು ನೋಡಿ. ಹಾಂ, ತೆಗ್ಗಾಗಿದೆ ನೋಡಿ. ಇಲ್ಲೆಲ್ಲ ರೀರೇಟೇಬಲ್ ಮಾಡ್ಬೋದು. ಇದು ಕ್ಯಾಪಿಟಲ್ ಸ್ಮಾಲ್, ಹಾಂ ಇದು ರೀರೇಟ್ ಮಾಡ್ಬೋದು ಸರ್. ನೋಡಿ ಒದ್ದೆ ಬಟ್ಟೆಯಿಂದ ಸ್ವಲ್ಪ ತೆಗಿಬೋದು ನೋಡಿ. ಇದು ಕರ್ಸಿವ್ ಲೆಟ್ರು ನೋಡಿ. ಕನ್ನಡ ನೋಡಿ, ಕನ್ನಡ ಕೂಡ ಇದೆ ಇದರಲ್ಲಿ ನೋಡಿ. ಕನ್ನಡ ಗೊತ್ತಾಗತ್ತಾ? ಆಮೇಲೆ ಹಿಂದಿ ಕೂಡ ಇದೆ, ಹಿಂದಿ. ಓಕೆ ನೋಡಿ, ಶಾಪ್ ಹೆಸರು ಇಲ್ಲಿದೆ ನೋಡಿ. ಹಾಂ ನೋಡಿ, ಹಾಂ ಬೆಂಗಳೂರದವರು. ನಾವು ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲಿ. ಇದು ಅಲ್ಲ, ಇದಕ್ಕೆಲ್ಲ ಓನ್ಲಿ 100 ರೂಪಾಯಿ ಅಷ್ಟೇ. ಹಾಂ, 100 ರೂಪಾಯಿ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಿ ಹ್ಯಾವ್ ಲಾಟ್ ಆಫ್ ಪ್ರಾಡಕ್ಟ್ ಲೈಕ್ ಫೋನಿಕ್ಸ್, ಓಕೆ, ಹಿಂದಿ, ಕಲರಿಂಗು, ಓಕೆ, ಕನ್ನಡ, ಕಾಗುಣಿತ, ಕರ್ಸಿವ್ ಲೆಟ್ರು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ರೈಸ್ ಅಕಾಡೆಮಿ ಶಾಪ್, ಅಶೋಕ್ ನಗರ, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿ ವಿಡಿಯೋದಲ್ಲಿ ಉಂಟು. 599 ರೂಪಾಯಿ ಅಲ್ಲ ರೇಟ್, 100 ರೂಪಾಯಿ ಪುಸ್ತಕಕ್ಕೆ. ರೀರೈಟ್ ಪುಸ್ತಕ ಎಷ್ಟು ಸಲ ಸಹ ಬರಿಬೋದು. ಸಣ್ಣ ಮಕ್ಕಳಿಗೆ ಕನ್ನಡ ಅಕ್ಷರ ಮತ್ತು ಇಂಗ್ಲೀಷ್ ಲೆಟರ್ಸ್ ಎಲ್ಲ ಅಭ್ಯಾಸ ಮಾಡಲಿಕ್ಕೆ ಒಳ್ಳೆ ಪುಸ್ತಕ. ಅಂದರೆ ಎಷ್ಟು ಸಲ ಸಹ ಬರಿಬೋದು. ರೀರೈಟಿಂಗ್ ಬುಕ್. ಥ್ಯಾಂಕ್ಸ್. ಕಾಲೇಜ್, ಹೈಸ್ಕೂಲ್ ಅಲ್ಲ, ಪ್ರಗತಿ ಸ್ಟಡಿ ಸೆಂಟರ್, PU ಕಾಲೇಜ್. ಶಾಲೆ ಮಕ್ಕಳು ಎಲ್ಲ ಸಸ್ಯ ಜಾತ್ರೆ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದಾರೆ. ಒಳ್ಳೆ ಖುಷಿಯಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ಮತ್ತು ಅಕ್ಷಯ ಆರ್ಗಾನಿಕ್ ಕಾಂಪೋಸ್ಟ್ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ ಮಾನ್ಯತೆ ಪಡೆದಿರುವ ಸಾವಯವ ಗೊಬ್ಬರ. ಕೋಳಿ ಗೊಬ್ಬರ, ಮೀನಿನ ಗೊಬ್ಬರ, ಕುರಿ ಗೊಬ್ಬರ, ಸಗಣಿ ಗೊಬ್ಬರ, ಮೀನಿನ ಅಮೈನೋ ಆಸಿಡ್, ಸಮುದ್ರ ಪಾಚಿ, ಪಂಚಗವ್ಯ ಹಾಗೂ ಹಣ್ಣಿನ ರಸದ ತ್ಯಾಜ್ಯಗಳ ಮಿಶ್ರಣದಿಂದ ಕೂಡಿದ ಗೊಬ್ಬರ. ಸರ್, ರೇಟ್ ಬ್ಯಾಗಿಗೆ ರೇಟ್ ಗೊಬ್ಬರ ಅದು ಬ್ಯಾಗಿಗೆ ನಿಮಗೆ 450 ರೂಪಾಯಿ ಆಗುತ್ತೆ. 40 kg 40 kg ಬ್ಯಾಗ್ ಬರುತ್ತೆ. ಅದು ಎಲ್ಲ ಮಿಕ್ಸ್ ಇರುತ್ತೆ, ಎಲ್ಲ ಗೊಬ್ಬರಗಳು ಮಿಕ್ಸ್ ಮಾಡಿರುವಂಥದ್ದು. ಬ್ಯಾಕ್ಟೀರಿಯಾ ಕಲ್ಚರ್ಗಳನ್ನೆಲ್ಲ ಮಾಡಿರ್ತೀವಿ. ಅದಕ್ಕೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಕುದುರೆ ಸಗಣಿ, ಮೀನಿನ ಗೊಬ್ಬರ, ಫಿಶ್ ಅಮೈನೋ ಆ್ಯಸಿಡ್ಡು, ಸೀವೀಡು, ಪಂಚಗವ್ಯ, ಬಯೋ ಪೊಟ್ಯಾಶ್ ಎಲ್ಲ ಆ್ಯಡ್ ಮಾಡಿದ್ದೀವಿ. 8 ತಿಂಗಳು ಕಾಂಪೋಸ್ಟ್ ಮಾಡ್ತೀವಿ. 450 ರೂಪಾಯಿಗೆ ಡೆಲಿವರಿ ಕೊಡ್ತಾಯಿದ್ದೀವಿ. 40 kg ಬ್ಯಾಗನ್ನು ಎಲ್ಲ ಪ್ಲೇಸಿಗೆ, ಎಲ್ಲ ಕರ್ನಾಟಕದ ಎಲ್ಲ ಪ್ಲೇಸಿಗೆ 450 ರೂಪಾಯಿಗೆ ಡೆಲಿವರಿ ಕೊಡ್ತಾಯಿದ್ದೀವಿ. 450 ರೂಪಾಯಿ. ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಏನಿಲ್ಲ. ನಾವು ಅಂದರೆ ಸ್ವಲ್ಪ ಬಲ್ಕಲ್ಲಿ ಆರ್ಡ್ರ್ ಕೊಟ್ಟರೆ ಅಲ್ಲಿಗೆ ಕಳಿಸ್ತೀವಿ. ಕೆಲವೊಂದು ಕಡೆ ಡೀಲರ್ಗಳಿದ್ದಾರೆ, ಅವ್ರು ಕೊಡ್ತಾರೆ. ರಿಸಲ್ಟ್ ಚೆನ್ನಾಗಿದೆ. ನಮಗೆ ಇಲ್ಲಿ ಪುತ್ತೂರಲ್ಲಿ ತುಂಬ ಸೇಲ್ಸ್ ಇದೆ. ಒಂದು 10,000 ಬ್ಯಾಗ್ ಮೇಲೆ ಇಲ್ಲಿ ಪುತ್ತೂರಲ್ಲೇ ಸೇಲ್ಸ್ ಆಲ್ರೆಡಿ ಇದೆ. ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀವಿ ನಾವು. ಥ್ಯಾಂಕ್ ಯು. ಬರ್ತೇನೆ.